ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ನೀವೆಲ್ಲರೂ? ನಮಸ್ಕಾರ ಎಲ್ಲರಿಗೂ. ನಾನು ಅಸ್ಮಿತಾ. ನನ್ನ ಬ್ಲಾಗ್ಗೆ ಸ್ವಾಗತ. ನಾನು ಚೆನ್ನಾಗಿದ್ದೇನೆ. ಇವತ್ತು ರಜೆ ಇತ್ತು. ನನಗೆ ಒಂದು 3-4 ದಿನ ರಜೆ ಇರುತ್ತೆ. ಹಾಗೆ ನಿಮ್ಮೊಟ್ಟಿಗೆ ಏನಾದರೂ ಶೇರ್ ಮಾಡೋಣ ನನ್ನ ರಿಯಲ್ ಲೈಫ್ ಬಗ್ಗೆ ಹೇಗಿರುತ್ತೆ ಅಂತ. ನಿಮಗೆ ತುಂಬ ಇಂಟ್ರೆಸ್ಟ್ ಇದೆ ಅಂತ ಗೊತ್ತು ನನಗೆ. ನ್ಯೂಜಿಲ್ಯಾಂಡಲ್ಲಿ ಲೈಫ್ ಹೇಗಿರುತ್ತೆ ಅಂತ ನರ್ಸ್ ಆಗಿ ಇಲ್ಲಿ ಬಂದಿದ್ದೇನೆ. ಹಾಗೆ ಕೆಲವರಿಗೆ ತಿಳ್ಕೊಳ್ಬೇಕು, ಕೆಲವರು ನರ್ಸಿಂಗ್ ಮಾಡ್ಲಿಕ್ಕೆ ಮನಸ್ಸಿದೆ ಅವರಿಗೆ ಅಂದ್ರೆ ಕೇಳ್ತಾ ಇರ್ತಾರೆ ಲೈವ್ ಅಲ್ಲಿ. ಹಾಗೆ ನಾನು ಹೇಳುದಂತ ಹೇಳಿದ್ರೆ, ನರ್ಸಿಂಗ್ ಆಗ್ಲಿ, ಮೆಡಿಕಲ್ ಆಗ್ಲಿ, ಇಂಜಿನಿಯರೇ ಆಗ್ಲಿ, ಇಲ್ಲ ನಾರ್ಮಲ್ ಡಿಗ್ರಿ MBA ಮಾಡಿ ಏನ್ ಮಾಡಿದ್ರೆ ಕೂಡ ಆ ನಿಮ್ಗೆ ನಿಮ್ಮ ಓನ್ ಸ್ಟ್ರಗಲ್ ಇರುತ್ತೆ. ಆದ್ರೂ ಕೂಡ ನಾನು ಹಾಳು ಅಂತ ಹೇಳುದಿಲ್ಲ, ನರ್ಸಿಂಗ್ ಒಳ್ಳೇದೇ. ಯಾಕಂದ್ರೆ ನಿಮ್ಗೆ ಒಳ್ಳೆ ಕೆಲಸ ಸಿಕ್ಕಿದ್ರೆ ಹೊರ ದೇಶದಲ್ಲಿ, ಗಲ್ಫ್ ಅಲ್ಲಿ ಎಲ್ಲ ಲಕ್ಷಗಟ್ಲೆ ಸಂಪಾದನೆ ಮಾಡ್ಬೋದು. ನಾನು ಸೌದಿಲಿ ಇರುವಾಗ 14 ಇಯರ್ಸ್ ಬ್ಯಾಕ್ ಅಂತ ಹೇಳ್ತಿದ್ದೀನಿ. ಆಗ ನಾನು 2 ವರ್ಷದ್ದು ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಸೌದಿಗೆ ಹೋಗಿದ್ದೆ. ಆಗ ನನಗೆ ಅಲ್ಲಿ 60,000 to 70,000 ಇಂಡಿಯಾದ್ದು ಸ್ಯಾಲರಿ ಇತ್ತು. ನಾನು ಅದರಲ್ಲೇ ಮದ್ವೆದು ಖರ್ಚು, ಸ್ವಲ್ಪ ಗೋಲ್ಡ್ ಎಲ್ಲ ಮಾಡ್ಕೊಳ್ಳೋದು, ಅದೆಲ್ಲ ಮಾಡಿ ನನಗೆ ಅಂದ್ರೆ ಅಷ್ಟು ಸಂಪಾದನೆ ಮಾಡಲಿಕ್ಕೆ ಆಗಿತ್ತು. ಮತ್ತೆ ನಾನು ಕುವೈಟ್ಗೆ ಬಂದ ಮೇಲೆ ಸ್ವಲ್ಪ ಸ್ಟ್ರಗಲ್ಸ್ ಇತ್ತು. ಅಂದ್ರೆ ಗೌರ್ಮೆಂಟ್ ಅಲ್ಲಿ ಕೆಲಸ ಸಿಗ್ಲಿಕ್ಕೆ ಕಷ್ಟ ಇತ್ತು. ನಾನು ಗೌರ್ಮೆಂಟ್ ಅಲ್ಲೇ ಇದ್ದೆ ಸೌದಿಲಿ, ಆದ್ರೂ ಕೂಡ ಆ ಅಲ್ಲಿ ಕೆಲಸ ಸಿಕ್ಕಿದ್ರೆ 2-2.5 ಲಕ್ಷದಷ್ಟು ಸ್ಯಾಲರಿ ಇರುತ್ತೆ. ಹಾಗೆ ನಾನು ಅದಕ್ಕೆ ಟ್ರೈ ಮಾಡ್ತಾ ಇದ್ದೆ. ಯಾಕೆಂದ್ರೆ ನನಗೆ ಗೌರ್ಮೆಂಟ್ ಅದು ಎಕ್ಸ್ಪೀರಿಯನ್ಸ್ ಸೌದಿದ್ದು ಕೂಡ ಇತ್ತು, ಗಲ್ಫ್ ಅದು. ಹಾಗೆ ನನಗೆ ಕಷ್ಟ ಆಗ್ಲಿಕ್ಕಿಲ್ಲ ಕೆಲಸ ಮಾಡ್ಲಿಕ್ಕೆ ಅಂತ ನಾನು ಮಕ್ಕಳದ್ದು ವಾರ್ಡಲ್ಲಿ ಕೆಲಸ ಮಾಡೋದು. ಮತ್ತೆ ನನ್ಗೆ ಸಿಕ್ಲಿಲ್ಲ. ನಾನು 3 ಮಂತ್ಸ್ ಕೆಲಸ ಹುಡುಕಿ ಇದ್ದೆ. ಅಲ್ಲಿ ಇಂಟರ್ವ್ಯೂಸ್ ಕೂಡ ಇರ್ಲಿಲ್ಲ, ರಿಕ್ರೂಟ್ಮೆಂಟ್ ಇಲ್ಲ ಅಂತ ಹೇಳ್ತಿದ್ರು ಎಲ್ಲಾರು 2-3 ವರ್ಷದಿಂದ ನಾನು ಅಲ್ಲಿ ಹೋಗುವಾಗ. ಹಾಗೆ ನಾನೊಂದು ಕ್ಲಿನಿಕ್ಗೆ ಜಾಯಿನ್ ಆಗ್ಬೇಕಾಗಿ ಬಂತು. ಅಲ್ಲಿ ನನ್ಗೆ ಜಸ್ಟ್ ಎಷ್ಟು ಅಂತ ಹೇಳ್ಬೋದು, $200 ಆಗದ್ದು. ಅಂದ್ರೆ ಒಂದು 50,000 60,000ದಷ್ಟು ಸ್ಯಾಲರಿ ಸಿಕ್ತಿತ್ತು. ಅದು ನಮ್ಗೆ ಬಾಡಿಗೆಗೆ ಸರಿ ಆಗ್ತಿತ್ತು. ಆದ್ರೆ ಕೂಡ ಪರವಾಗಿಲ್ಲ. ಅಂದ್ರೆ ಹಸ್ಬೆಂಡ್ ಇದ್ರು ಆಗ, ಅವರು ಹೋಟೆಲ್ ಮ್ಯಾನೇಜ್ಮೆಂಟ್, ಅವರು ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಿದ್ರು. ಅವರಿಗೆ ಅಂದ್ರೆ ಎಕ್ಸ್ಪೀರಿಯನ್ಸ್ಡ್, ಹಾಗೆ ಪರವಾಗಿರ್ಲಿಲ್ಲ. ನಿಯರ್ಲಿ 1 lakh ಅಷ್ಟು ಸಂಬಳ ಇತ್ತು. 80,000-90,000 ಅಷ್ಟು ಇತ್ತು. ಪರವಾಗಿಲ್ಲ. ಆ ನನ್ಗೆ ಅಂದ್ರೆ ಒಂದು 40,000-50,000 ಸಿಕ್ಕಿದ್ರೆ ಕೂಡ ಬಾಡಿಗೆಗೆ ಖರ್ಚಾಗ್ತದಲ್ವಾ ಮನೆಯಲ್ಲಿ ಕುತ್ಕೊಳ್ಳುವುದಕ್ಕಿಂತ, ಈ ಗೌರ್ಮೆಂಟ್ಗೆ ವೇಟ್ ಮಾಡಿ ಅಂತ ನಾನು ಅಲ್ಲಿ ಜಾಯಿನ್ ಆದೆ. ಆದ್ರೆ ಕೂಡ ನನ್ಗೆ ಫಸ್ಟ್ ಇಷ್ಟ ಆಗ್ಲಿಲ್ಲ. ಆ ಕ್ಲಿನಿಕ್ ಇತ್ತು, ಐದರ್ ಡೆಂಟಲ್ ಇರ್ತದೆ, ಏನಾದ್ರೂ ಫೀಲಿಂಗ್ಸ್ ಮಾಡೋದು, ನಾವು ಸಕ್ಷನ್ ಮಾಡೋದು, ಅದು ಹಾಗೆದ್ದು. ನನ್ಗೆ ಅಂದ್ರೆ ನಾನು ಗೌರ್ಮೆಂಟ್ ಅಲ್ಲಿ ದೊಡ್ಡ ಹಾಸ್ಪಿಟಲ್ ವಾರ್ಡ್ ಅಲ್ಲಿ ಮಾಡಿದ್ದು. ಹಾಗೆ ಇದು ನಂದು ಡೆಂಟಲ್ ಕ್ಲಿನಿಕ್ ಇರ್ಲಿಲ್ಲ. ಇದು ಅಂದ್ರೆ ಸ್ಕಿನ್ ಕ್ಲಿನಿಕ್ ಇತ್ತು. ಸ್ಕಿನ್ ಅಂದ್ರೆ ಹೀಗೆ ನಮ್ಗೆ ಕಲೆ ಇರುತ್ತೆ, ಅದು ಹೋಗ್ಲಿಕ್ಕೆ ಲೇಸರ್ ಎಲ್ಲ ಮಾಡ್ತಾರಲ್ವಾ, ಆ ತರದ್ದು. ಈಗ ಅಲ್ಲಿ ತುಂಬಾ ಟೆಕ್ನಾಲಜೀಸ್ ಇದೆ ಅಲ್ಲಿ. ಅಂದ್ರೆ ತುಂಬಾ ಹಣ ಇದೆ ಅಲ್ವಾ ಅವರಿಗೆಲ್ಲ ಗಲ್ಫ್ ಅಲ್ಲಿ. ಹಾಗೆ ಅವರು ಅಂದ್ರೆ ಲಿಪ್ ಆಗ್ಮೆಂಟೇಶನ್, ಲಿಪ್ಸ್ ಚೆನ್ನಾಗಿ ಕಾಣ್ಲಿಕ್ಕೆ, ನಮ್ಮ ಹೀರೋಯಿನ್ಸ್ ಎಲ್ಲ ಮಾಡ್ತಾರೆ, ಸೆಲೆಬ್ರಿಟೀಸ್ ದೊಡ್ಡದು. ಅವ್ರ ಮೂಗು ಚೆನ್ನಾಗಿ ಮಾಡ್ಲಿಕ್ಕೆ, ಮತ್ತೆ ಸ್ಕಿನ್ ಬಿಳಿ ಆಗ್ಲಿಕ್ಕೆ, ಬ್ರೈಟ್ ಆಗ್ಲಿಕ್ಕೆ, ಕಲೆ ಎಲ್ಲ ಹೋಗ್ಲಿಕ್ಕೆ, ರಿಂಕಲ್ಸ್ ಹೋಗ್ಲಿಕ್ಕೆ, ಅಂದ್ರೆ ನೆರಿಗೆ ಎಲ್ಲ ಹೋಗ್ಲಿಕ್ಕೆ, ಮತ್ತೆ ಲಿಫ್ಟ್ ಆಗ್ಲಿಕ್ಕೆ, ಹೀಗೆಲ್ಲ ಕೊಲಾಜನ್ ಮತ್ತೆ ಗ್ಲೂಟಾಥಯೋನ್ ಅಂತ ಇರ್ತದೆ. ಮತ್ತೆ ತುಂಬಾ ಕೋಜಿಕ್ ಆಸಿಡ್ ಅಂತ ಅದರದ್ದು ಇಂಜೆಕ್ಷನ್ಸ್, ಅದರದ್ದು ಕ್ರೀಮ್ಸ್, ಲೇಸರ್ ಎಲ್ಲ ಹಾಕೊಂಡು ಸ್ವಲ್ಪ ಅರ್ಧ 1 ಗಂಟೆದು ಟ್ರೀಟ್ಮೆಂಟ್ ಎಲ್ಲ ಇರುತ್ತೆ ಅದಕ್ಕೆ. ಅದೊಂದು 6 ತಿಂಗಳು ಮಾಡಿಸ್ಬೇಕು, ಕೆಲವೊಮ್ಮೆ 5 ಸೆಟ್ಟಿಂಗ್ ಅಲ್ಲಿ ಮಾಡಿಸ್ಬೇಕು. ಅದೆಲ್ಲ ನನ್ಗೆ ಹೇಗೆ ಆಗ್ತಿತ್ತು, ನಾನು ನರ್ಸ್ ಆಗಿ ದೊಡ್ಡ ಹಾಸ್ಪಿಟಲ್ ಅಲ್ಲೇ ವಾರ್ಡ್ ಅಲ್ಲೇ ಕೆಲಸ ಮಾಡಿದ್ದು. ಆಗ ನನ್ಗೆ ಎನಿಸ್ತಿತ್ತು, ಇದು ಎಂತ ಅಪ್ಪ, ನಾನು ಎಂತ ಬ್ಯೂಟಿ ಪಾರ್ಲರ್ ಅಲ್ಲಿ ಕೆಲಸ ಮಾಡ್ತಿದ್ದೇನಾ ಅಂತ. ಯಾಕೆಂದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಬೇರೆ ಇದಕ್ಕೆ ಹೋಗ್ಲಿಕ್ಕೆ ಸರಿ ಆಗುದಿಲ್ವಲ್ಲ. ಅಂದ್ರೆ ನಾನ್ ಎಣಿಸಿದ್ದೆ, ಬೇಡ ಇದು ಎಂತ ಕ್ರೀಮ್ ಹಚ್ಚೋದು, ಲೇಸರ್ ಇಡೋದು, ಇಂಜೆಕ್ಷನ್ ಕೊಡೋದು, ಜಸ್ಟ್ ಮುಖಕ್ಕೆಲ್ಲ ಬಿಳಿ ಆಗ್ಲಿಕ್ಕೆ, ಕಲೆ ಹೋಗ್ಲಿಕ್ಕೆ ಅಂತ. ಅದಕ್ಕೆ
ನನ್ಗೆ ಇಷ್ಟ ಆಗ್ಲಿಲ್ಲ. ನಾನ್ ಹಸ್ಬೆಂಡ್ ಒಟ್ಟಿಗೆ ಹೇಳಿದೆ ಅದು ಬೇಡ, ನಾನ್ ಡೆಂಟಲೋ ಬೇರೆ ಯಾವ್ದಾದ್ರು ಕ್ಲಿನಿಕ್ ಇದ್ರೆ ಪರವಾಗಿಲ್ಲ, ನಾನು ಅಲ್ಲಿ ಹೋಗ್ತೇನೆ ಅಂತ. ಆದ್ರೆ ಕೂಡ ಹಸ್ಬೆಂಡ್ ಹೇಳಿದ್ರು, ನಿನ್ಗೆ ಈಗ ಕೆಲಸ ಸಿಗುವವರೆಗೆ ನೀನು ಮಾಡು ಅಲ್ಲಿ. ಯಾಕೆಂದ್ರೆ ಬೇರೆ ಕೆಲಸ ಸಿಗ್ಲಿಕ್ಕೆ ಕೂಡ ಕಷ್ಟ. ಇದು ನಮ್ದು ಅಂದ್ರೆ ಅಂಕಲ್ ಅದೊಂದು ಫ್ರೆಂಡ್ ಇದ್ರು, ಅವರು ಅಲ್ಲಿ ವಿಸಾದ್ದು ಕೆಲಸ ಎಲ್ಲ ಮಾಡ್ತಿದ್ರು ಈ ಕ್ಲಿನಿಕ್ ಅಲ್ಲಿ. ಅಲ್ಲಿ 9 ಫಿಲಿಪಿನೋಸ್ ನರ್ಸಸ್, ನಾನು ಒಬ್ಳೆ ಇಂಡಿಯನ್ ನರ್ಸಸ್. ಅವರಿಗೆ ಅಂದ್ರೆ ಸಪೂರ ಬೆಳ್ಳಗಿರುವವರು ಬೇಕು, ಅಂದ್ರೆ ಅಲ್ಲಿ ಲೇಸರ್ ಚಂದ ಕಾಣುವ ಕ್ಲಿನಿಕ್ ಅಲ್ವಾ, ಹಾಗೆ. ಆ, ಆಗ ನಾನು ಸಪೂರ ಆಗಿದ್ದೆ. ಈಗ ಮದ್ವೆ ಆಗಿ 10-12 ವರ್ಷ ಆಯ್ತು. ಹಾಗೆ ನನ್ಗೆ 2 ಮಕ್ಳು ಕೂಡ ಆಗಿದೆ, ಹಾಗೆ ಈಗ ಸ್ವಲ್ಪ ದಪ್ಪಗೆ ಆಗಿದ್ದೇನೆ. ಆ, ಮತ್ತೆ 9 ಫಿಲಿಪಿನೋಸ್ ಒಟ್ಟಿಗೆ ನಾನು ಒಬ್ಳೆ ಇಂಡಿಯನ್ಸ್ ಇದ್ದೆ, ಆಗ ತುಂಬಾ ಸಪೂರ ಇದ್ದೆ ನಾನು. ಮದ್ವೆ ಆಗಿ ಅಲ್ಲಿ ಹೋದಾಗ ಆದ್ರೆ ಈಜಿಪ್ಷಿಯನ್ ಡಾಕ್ಟ್ರು ಮತ್ತೆ ಅವ್ರಿಗೆ ತುಂಬಾ ಕಾಸು ಮಾಡ್ಬೋದಾಯ್ತಾ. ಅಂದ್ರೆ ಇದಕ್ಕೆಲ್ಲ ಹೆಂಗಸರು ಗಂಡಸರು ಕೂಡ ಬರ್ತಾರೆ ಅಲ್ಲಿ, ಕಲೆ ಹೋಗ್ಲಿಕ್ಕೆ ಮತ್ತೆ ಬಿಳಿ ಆಗ್ಲಿಕ್ಕೆ, ಮತ್ತೆ ಫುಲ್ ಬಾಡಿದು ರೋಮ ಎಲ್ಲ ಇದೆಯಲ್ವಾ, ಇದು ಆ, ಅಂದ್ರೆ ಬಾಡಿ ಹೇರ್ಸ್ ತೆಗೀಲಿಕ್ಕೆ, ಅಂದ್ರೆ ನಮ್ಮ ಊರಲ್ಲಿ ಅದು ಆಕ್ಸೆಪ್ಟೇಬಲ್, ನೋ ಪ್ರಾಬ್ಲಮ್, ರೋಮ ಎಲ್ಲ ಇರುವುದು. ಆದ್ರೆ ಕೂಡ ಅಲ್ಲಿ ಹೊರದೇಶದಲ್ಲಿ ಆ ಅಂದ್ರೆ ವ್ಯಾಕ್ಸಿಂಗ್ ನಮ್ದು ಊರಲ್ಲೆಲ್ಲ ಮಾಡ್ತಾರೆ ಈಗ, ಕಾಮನ್ ಅಂಡರ್ ಆರ್ಮ್ಸ್ ವ್ಯಾಕ್ಸ್ ಮಾಡ್ತಾರೆ, ಮತ್ತೆ ಬಾಡಿದ್ದು ಕೈ ಕಾಲದ್ದು ರೋಮ ಎಲ್ಲ ತೆಗಿತಾರೆ. ಆದ್ರೂ ಕೂಡ ಅಲ್ಲಿ ಗಂಡಸರಿಗೆ, ಗಲ್ಫ್ ಅಲ್ಲಿ ಸ್ಪೆಷಲಿ ಈಜಿಪ್ಷಿಯನ್ಸ್, ಕುವೈಟ್, ಸೌದಿಯಲ್ಲಿ ಎಲ್ಲ ಅವರಿಗೆ ಗಂಡಸರಿಗೆಲ್ಲ ಕ್ಲೀನ್ ಆಗಿರ್ಬೇಕು. ಓಕೆ, ಮೇಲೆ ಕೆಳಗೆ ಅಂಡರ್ ಆರ್ಮ್ಸ್ ಎಲ್ಲ ರೋಮ ತೆಗಿಬೇಕು. ಶೇವ್ ಅಲ್ಲ, ಲೇಸರೇ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತಾರೆ ಅವರು. ನೀವು ಹೇರ್ ತೆಗಿತೀರಾ ಇಲ್ವಾ ನಮ್ಗೆ ಕೇಳುದು ನಮ್ಮ ನರ್ಸಸ್ ಎಲ್ಲ ಮೊದ್ಲು. ಗಲ್ಫ್ ಅದ್ದು ನಾವು ತೆಗೆಯುದಿಲ್ಲ ಅಂತ ಹೇಳಿದ್ರೆ ನಮ್ಗೆ ಹೇಳುದು, ಗಲೀಜು, ನೀವು ಅಲ್ಲಿ ತೆಗೆಯುದಿಲ್ವಾ, ರೋಮ ತೆಗೆಯುದಿಲ್ವಾ, ವ್ಯಾಕ್ಸ್ ಮಾಡಿಸ್ಕೊಳ್ಬೇಕು ಯಾವಾಗ ಸಹ. ಮತ್ತೆ ನಮ್ ಗಂಡಸರಿಗೆ ಅದೆಲ್ಲ ಇಷ್ಟ ಇಲ್ಲ, ಹೇರ್ ಎಲ್ಲ ಇರಬಾರ್ದು ಮೈಯಲ್ಲಿ, ಹಾಗೆ ಅಂತ. ಅದೊಂದು ನ್ಯಾಚುರಲ್ ಅಂತ ನಮ್ಗೆ ಇಂಡಿಯನ್ಸ್ಗೆ ಅಕ್ಸೆಪ್ಟೇಬಲ್. ತುಂಬಾ ಹೇರ್ ಇದ್ರೆ ಫೇಸ್ ಅಲ್ಲಿ ಕೂಡ ಈಗ ಲೇಸರ್ ಮಾಡ್ತಾರೆ ಇಂಡಿಯನ್ಸ್ ಕೂಡ. ಆದ್ರೆ ಕೂಡ ವ್ಯಾಕ್ಸಿಂಗ್ ಎಲ್ಲ ಮಾಡ್ತಾರೆ ಕಾಲಲ್ಲಿ. ಅದು ಲೇಸರ್ ತುಂಬಾ ಲೆಸ್, ಕಮ್ಮಿ ಜನ ಅಲ್ವಾ ಮಾಡೋದು. ಆದ್ರೆ ಕೂಡ ಅಲ್ಲಿ ಅದು ಕಾಮನ್, ಅದಕ್ಕೆ ತುಂಬಾ ಕಾಸು ತಕೊಳ್ತಾರೆ. ಮತ್ತೆ ಹೇರ್ಸ್ ಇಲ್ದಿದ್ರೆ, ನೀವು ಕೇಳಿರ್ಬೋದು ಹೇರ್ ಇಂಪ್ಲಾಂಟ್ಸ್ ಅಂತ ಇರ್ತದೆ, ಅದು ಜಸ್ಟ್ ಅಂದ್ರೆ ಹೇರ್ಸ್ ಸಿಗುತ್ತೆ ನಿಮ್ಗೆ, ಜಸ್ಟ್ ಟೆಂಪರರಿ ಒಂದು ಹೇರ್, ಹಾಗೆ 5,000 ಹೇರ್ಸ್ ಎಲ್ಲ ಇಡ್ಲಿಕ್ಕೆ. ಅಲ್ಲಿ ಅದು 5,000 ಅಂದ್ರೆ ಎಷ್ಟಾಗ್ತದೆ, ಆ ಒಂದು ಲಕ್ಷದಷ್ಟು ಆಗ್ತದೆ. 1 ಲಕ್ಷ, ಆ 1 ಲಕ್ಷ, 1 ಲಕ್ಷ ಅಲ್ಲ, 10 ಲಕ್ಷ ಸಾರಿ, 10 ಲಕ್ಷ ರೂಪಾಯಿ. ಈಗ ಜಾಸ್ತಿ ಆಗಿದೆ, ನಾನು 200ಕ್ಕೆ ಕ್ಯಾಲ್ಕುಲೇಟ್ ಮಾಡಿ ಹೇಳೋದು. ಕುವೈಟ್ ಅದು ಈಗ 278 ಆಗಿದೆ, ಹಾಗೆ 200 ಇತ್ತು ಆ ಟೈಮಲ್ಲಿ. ಹಾಗಾದ್ರೆ 10 ಲಕ್ಷ ಕೊಟ್ಟು ಹೇರ್ ಬಾಂಡಿಂಗ್ ಮಾಡಿಸ್ತಿದ್ರೆ, ಅಂದ್ರೆ ಕೆಲವರಿಗೆ ಇಲ್ಲಿ ಎಲ್ಲ ಬೋಳ್ ಆಗ್ತದೆ. ನಂದು ಕೂಡ ಸ್ವಲ್ಪ ಹಣೆ ದೊಡ್ಡದೆ, ಆದ್ರೂ ಕೂಡ ಅಂದ್ರೆ ಬೋಳ್ ಆಗ್ತದೆ. ಗಂಡಸರು ಸ್ಪೆಷಲಿ ಬರುವುದು, ಹೆಂಗಸರು ಕೂಡ ತುಂಬಾ ಮಂದಿ ಬರ್ತಿದ್ರು. ಅಂದ್ರೆ ಅವರಿಗೆ ಹೇರ್ ಫಾಲ್ ತುಂಬಾ ಜಾಸ್ತಿ ಅಲ್ಲಿ ಗಲ್ಫ್ ಅಲ್ಲಿ. ಒಳ್ಳೆ ಹೇರ್ ಇರ್ತದೆ ಜನಿಸುವಾಗ, ಆದ್ರೆ ಕೂಡ ಕೆಲವರಿಗೆ ದಪ್ಪ ಹೇರ್ ಇರ್ತದೆ, ಆದ್ರೆ ಕೂಡ ಅದು ಮತ್ತೆ ಉದುರ್ತದೆ. ಅವರೆಲ್ಲ ವಿಗ್ ಹಾಕೋದು, ಎಕ್ಸ್ಟೆನ್ಷನ್ ಹಾಕೋದು, ಅಂದ್ರೆ ಕ್ಲಿಪ್ಸ್ ಎಲ್ಲ ಹಾಕಿ ಎಕ್ಸ್ಟೆನ್ಷನ್ ಇಡುವುದು. ಕೆಲವರಿಗೆ ಹೇಳಲಿಕ್ಕೆ ಆಗುದಿಲ್ಲ ಒಳ್ಳೆ ಹೇರ್ ಇದೆಯಾ, ಅದು ವಿಗ್, ಅದು ಎಕ್ಸ್ಟೆನ್ಷನ್ ಅಂತ. ತುಂಬಾ ಮಂದಿ ಹಾಗೆ ಮಾಡ್ತಾರೆ. ಅವರಿಗೆ ತೆಳು ಹೇರ್ ಇರ್ತದೆ, ಎಕ್ಸ್ಟೆನ್ಷನ್. ನಮ್ದು ಹೀರೋಯಿನ್ ನೋಡ್ಬೋದು ನೀವು, ಕೆಲವೊಮ್ಮೆ ಅವರದ್ದು ಹೇರ್ ಅದು ಉದ್ದ ಇರ್ತದೆ, ಮತ್ತೆ ಕೆಲವೊಮ್ಮೆ ಅವರು ಗಿಡ್ಡ ಇರ್ತದೆ ಅಂತ. ಅದು ಗಿಡ್ಡ ಇರುವ ಹೇರಿಗೆನೆ ಅವರು ಎಕ್ಸ್ಟೆನ್ಷನ್ ಇಡುದು ಹೆಚ್ಚಾಗಿ. ನಾರ್ಮಲ್ ಹೇರ್ ಇರುವುದು ಅವರಿಗೆ, ದೊಡ್ಡ ಹೇರ್ ಇರುದಿಲ್ಲ, ಅದು ಎಕ್ಸ್ಟೆನ್ಷನ್ಸ್ ಇಡುದು. ಆ ಮತ್ತೆ ಅದೇ ಇದೆಲ್ಲ ಇತ್ತು, ನನ್ಗೆ ಇಷ್ಟ ಆಗ್ಲಿಲ್ಲ. ಹಾಗೆ ನಾನು ಒಂದು 6-8 ಮಂತ್ ವರೆಗೆ ನಾನು ಲೇಸರ್ ಸ್ಕಿನ್ ಕ್ಲಿನಿಕ್ ಅಲ್ಲಿ ಮಾಡಿದ್ದೆ. ಅದರ ನಂತರ ನಾನು ಗೌರ್ಮೆಂಟ್ಗೆ ಅಪ್ಲೈ ಮಾಡ್ತಾ ಇದ್ದೆ. ಹಾಗೆ ನಮ್ಗೆ ಗೌರ್ಮೆಂಟಿಗೆ ಅಪ್ಲೈ ಮಾಡಿದ್ದು ಸೆಲೆಕ್ಷನ್ ಆಯ್ತು, ರಿಟರ್ನ್ ಎಕ್ಸಾಮ್ ಇತ್ತು. ಅದ್ರಲ್ಲಿ ಎಷ್ಟು 70% ತೆಕೊಳ್ಬೇಕು ಎಷ್ಟು ಗೊತ್ತಿಲ್ಲ ನನ್ಗೆ. ಎನಿವೆ ಪಾಸ್ ಆದೆ ಅದ್ರಲ್ಲಿ. ಮತ್ತೆ ಇಂಟರ್ವ್ಯೂ ಇತ್ತು, ಪ್ಯಾನೆಲ್ ಇಂಟರ್ವ್ಯೂ, 4-5 ಮಂದಿ
ಇದ್ದು ಅವ್ರ ಕ್ವಶನ್ ಕೇಳ್ತಾರೆ, ಅವ್ರದ್ದು ಆನ್ಸರ್ ಕೊಡ್ಬೇಕು. ಹಾಗೆ ಥ್ರೂ ಏಜೆನ್ಸಿ ಅವ್ರು ಹೇಳಿದ್ರು 80,000 ಸ್ಯಾಲರಿ ಅಂತ, ಅಂದ್ರೆ ಡೈರೆಕ್ಟ್ ಗೌರ್ಮೆಂಟ್ ಅಲ್ಲ, ಅಂಡರ್ ಕಂಪನಿ. ನಾನು ಓಕೆ ಅಂತ ಹೇಳಿದೆ, ಯಾಕೆಂದ್ರೆ ಇದಕ್ಕಿಂತ ಪರವಾಗಿಲ್ವಲ್ವಾ ಸ್ಯಾಲರಿ, ಮತ್ತೆ ಗೌರ್ಮೆಂಟ್ ಅಲ್ಲಿ ತೆಕೊಳ್ಬೋದಾ ಡೈರೆಕ್ಟ್ ಅಂತ ಎಣಿಸಿದೆ. 2.5 ಲಕ್ಷದಲ್ಲ, 80,000 ಆಯ್ತು ಅಂತ ಹೇಳಿದೆ. ಅದು ಕೂಡ ಆಗ್ಲಿಲ್ಲ, ಸೆಲೆಕ್ಷನ್ ತುಂಬಾ ಮಂದಿಗೆ ಆಗ್ಲಿಲ್ಲ. ಒಂದು 200-300 ಜನದಲ್ಲಿ 50 ಜನ ಸೆಲೆಕ್ಟ್ ಆದ್ರಂತೆ. ಮತ್ತೆ ನನ್ಗೆ ಹೇಳಿದ್ರು, ನೀನು ಬೇರೆ ಕಡೆನೆ ಕೆಲಸ ಮಾಡು, ನಮ್ಗೆ ಈಗ ಅದು ಅಂದ್ರೆ ಬೇರೆ ಕಂಪನಿಗೆ ಅಂಡರ್ ಕಾಂಟ್ರಾಕ್ಟ್ ಅಂತ ಇರ್ತದೆ ಗೌರ್ಮೆಂಟ್ ಅಲ್ಲಿ, ಹಾಗೆ ನಮ್ಗೆ ತೆಕ್ಕೊಳ್ತಾ ಇಲ್ಲ. ಕಾಂಟ್ರಾಕ್ಟ್ ಗೆ ಜನ ಬೇಕಾದ್ರೆ ಅವರದ್ದು ಇಂಟರ್ವ್ಯೂ ಅಲ್ಲಿ ಒಂದು 200-300 ಜನ ಆದ್ರೂ ನಮ್ಮ ಕಂಪನಿ ಥ್ರೂ ಸೆಲೆಕ್ಟ್ ಆಗ್ಬೇಕು ಅಂತ. ಅದ್ಗೆ ನಾನು ಮತ್ತೆ ಟೈಮ್ ವೇಸ್ಟ್ ಮಾಡ್ಲಿಲ್ಲ, ಇದ್ರಲ್ಲೇ ಕಂಟಿನ್ಯೂ ಮಾಡುವ, ಮತ್ತೆ ನೋಡುವ. ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಕೆಲವೊಮ್ಮೆ 1 ವರ್ಷ ಆದ್ರೆ ಫ್ಯಾಮಿಲಿ ವೀಸಾದಲ್ಲಿ ನಮ್ಗೆ ಕನ್ವರ್ಟ್ ಮಾಡ್ಬೋದು, ಅಂದ್ರೆ ವರ್ಕ್ ವೀಸಾಕ್ಕೆ. ಅದರ ಮೊದಲು ಕನ್ವರ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಕುವೈಟ್ ಅಲ್ಲಿ, ಹಾಗೆ ರೂಲ್ಸ್ ಇತ್ತು ನಾನು ಹೋಗುವಾಗ. ಈಗ ಕೂಡ ಅದು ರೂಲ್ಸ್ ಇದೆ ಅಂತ ನನ್ಗೆ ಅನಿಸ್ತಾ ಇದೆ. ಹಾಗೆ ನಾನು ಫ್ಯಾಮಿಲಿ ವೀಸಾದಲ್ಲಿ ಹೋದದ್ದು, ಹಸ್ಬೆಂಡ್ ಅದ್ದು. ಮತ್ತೆ ನಾನು ಫ್ಯಾಮಿಲಿ ವೀಸಲ್ಲಿ ಕೆಲಸ ಮಾಡ್ತಾ ಇದ್ದೆ, ಆದ್ರೆ ಫ್ಯಾಮಿಲಿ ವೀಸಲ್ಲಿ ಕೆಲಸ ಮಾಡ್ಲಿಕ್ಕಿಲ್ಲ ಅಲ್ಲೆಲ್ಲ. ಅಂದ್ರೆ ಪೊಲೀಸ್ನವರು ಕೆಲವೊಮ್ಮೆ ಬರ್ತಾರೆ ಚೆಕಿಂಗ್ಗೆ, ಅದೆಲ್ಲ ಪ್ರಾಬ್ಲಮ್ ಆದ್ರೆ ನಮ್ಗೆ ಸೀದಾ ಜೈಲಿಗೆ ಇಲ್ಲಾದ್ರೆ ಊರಿಗೆ ಕಳಿಸ್ತಾರೆ, ಇಬ್ರಿಗೆ ಕೂಡ ಹಿಡಿದ್ರೆ. ಹಾಗೆಲ್ಲ ಅಂದ್ರೆ ರೂಲ್ಸ್ ಬ್ರೇಕ್ ಮಾಡಬಾರ್ದು, ಆದ್ರೆ ಕೂಡ ನಾನು ಮಾಡ್ತಾ ಇದ್ರೆ ರಿಸ್ಕ್ ತಕೊಂಡು. ಮತ್ತೆ ಹೇಳ್ತಾರಲ್ಲ ಕೆಲವೊಮ್ಮೆ ಪೊಲೀಸರು ನೋಡ್ತಾ ಇದ್ದಾರೆ ವೀಸಾಸ್ ಎಲ್ಲ, ನೀವು ಫ್ಯಾಮಿಲಿ ವೀಸಲ್ಲಿ ಕೆಲಸ ಮಾಡ್ಲಿಕ್ಕಿಲ್ಲ, ಎಲ್ಲ ಕ್ಲಿನಿಕ್ ಎಲ್ಲ ಹೋಗಿ ಚೆಕ್ ಮಾಡ್ತಾ ಇದ್ದಾರೆ ಅಂತ. ನಾನು ಆಗ 1-2 ವಾರ ಮನೆಯಲ್ಲೇ ಉಳಿದಿದ್ದೆ. ಹಾಗೆ ಹಾಗೆ ನಂದು ಹಸ್ಬೆಂಡ್ಗೆ ಕೂಡ ಟೆನ್ಷನ್ ಇತ್ತು, ಎಂತ ಕೆಲಸ ಮಾಡೋದು, 1 ವರ್ಷ ಆದ ನಂತರ ನೋಡೋಣ, ನಮ್ದು ಕನ್ವರ್ಟ್ ಆಗ್ತದಲ್ಲ ವರ್ಕ್ ವೀಸಾಕ್ಕೆ, ಆಗ ಸಿಗ್ಬೋದು ಅಂತ. ಅಂದ್ರೆ ವರ್ಕ್ ವೀಸಾ ಬೇಕು, ವರ್ಕ್ ವೀಸಾ ಅಲ್ಲಿ ಕೆಲಸ ಮಾಡೋದು ಹೇಗೆ ಸಿಗುದಲ್ವಾ, ಇಲ್ಲಾದ್ರೆ 5-6 ಲಕ್ಷ ಕೊಟ್ಟು ನಮ್ಗೆ ಅಂದ್ರೆ ಅಂದ್ರೆ ನಾವು ಪರ್ಚೇಸ್ ಮಾಡ್ಬೇಕಾಗ್ತದೆ ಯಾವ್ದಾದ್ರು ಕಂಪನಿ ಇದ್ರೆ ಅಲ್ಲಿ ಗಲ್ಫ್ ಅಲ್ಲಿ. ಹಾಗೆ ಅವರಿಗೆ ದುಡ್ಡು ಕೊಟ್ರೆ ನಮ್ದು ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ ಅಂತ ಒಂದು ವರ್ಕ್ ವೀಸಾ ಕೊಡ್ತಾರೆ. ಹಾಗೇನೆ ಇಲ್ಲಿ ಎಲ್ಲ ನಡೆಯುದು ಗಲ್ಫ್ ಅಲ್ಲಿ ವರ್ಕ್ ವೀಸಾ ಎಲ್ಲ. ದುಬೈದು ಡಿಫ್ರೆಂಟ್ ಇದೆ ಸ್ವಲ್ಪ, ವರ್ಕ್ ವೀಸಾ 1 year ಪರ್ಮಿಟ್ ಎಲ್ಲ ಕೊಡ್ತಾರೆ, ಆದ್ರೆ ಕೂಡ ಕುವೈಟ್ ಅಲ್ಲಿ ಹೀಗೆ ಆಗುದು. ಹಾಗೆ ನಾನ್ ಎಣಿಸಿದೆ, ಈಗ ತುಂಬಾ ಹಣ ಅಲ್ವಾ, 1 year ನಂತರ ಕನ್ವರ್ಟ್ ಮಾಡ್ಬೋದಲ್ವಾ ಫ್ಯಾಮಿಲಿಯಲ್ಲಿ ಬಂದು, ನಾನು ವೇಟ್ ಮಾಡ್ತೇನೆ ಅಂತ. ಹಾಗೆ ಒಂದು 8 months ಅಷ್ಟಕ್ಕೆ ನಾನು ಕ್ಲಿನಿಕ್ ಅಲ್ಲಿ ಮಾಡಿದೆ, ಸ್ಕಿನ್ ಲೇಸರ್ ಕ್ಲಿನಿಕ್ ಅಲ್ಲಿ. ಅಲ್ಲಿ ಒಂದು 50-60 ಸಾವಿರದಷ್ಟು ಸ್ಯಾಲರಿ ಇತ್ತು. ಅಂದ್ರೆ ಅದು ನನ್ಗೆ ಟ್ಯಾಕ್ಸ್ ಗೆ ಕೊಡ್ಬೇಕು, ನನ್ಗೆ ಒಬ್ರು ಕರ್ಕೊಂಡ್ ಬರ್ಲಿಕ್ಕೆ ಹೋಗ್ಲಿಕ್ಕೆ ಎಲ್ಲ ಅವರಿಗೆ ಒಂದು 9,000 ಕೊಡ್ಬೇಕಿತ್ತು. ಅಂದ್ರೆ ಊರದ್ದು ಕಂಪೇರ್ ಮಾಡುವಾಗ ನಮ್ಗೆ ಎಕ್ಸ್ಪೆನ್ಸಿವ್, ಆದ್ರೆ ನಮ್ದು ಓನ್ ಟೈಮಿಗೆ ಅಲ್ಲಿ ಬಸ್ ಇರ್ಲಿಲ್ಲ, ನಡ್ಕೊಂಡು ಹೋಗ್ಲಿಕ್ಕೆ ದೂರ. ತುಂಬಾ ಅಂದ್ರೆ 2 ಗಂಟೆ ನಡ್ಕೊಂಡು ಹೋಗ್ಲಿಕ್ಕೆ ಬರ್ಲಿಕ್ಕೆ ಅಷ್ಟು ಆಗೋದಿಲ್ಲ ಅಲ್ವಾ. ಹಾಗೆ ಟ್ಯಾಕ್ಸಿ ಒಂದು ನೋಡಿದ್ದೆವು, ಅವರಿಗೆ 8-9 ಸಾವಿರ ಅಲ್ಲಿ ಕೊಡ್ಬೇಕಿತ್ತು. ಹಾಗೆ ನನ್ನ ಹತ್ರ ಒಂದು 50 ಸಾವಿರ ಬಾಡಿಗೆಗೆ ತಕ್ಕಷ್ಟು ಮಾತ್ರ ಉಳಿತಿತ್ತು. ನನ್ನ ಹಸ್ಬೆಂಡೇ ನಮ್ದು ಮನೆದ್ದು ಥಿಂಗ್ಸ್ ಎಲ್ಲ ನೋಡ್ತಿದ್ರು. ಹಾಗೆ ನಮ್ಗೆ ಆ ಟೈಮಲ್ಲಿ ಮಕ್ಕಳು ಇರ್ಲಿಲ್ಲ ಅಲ್ವಾ. ಮತ್ತೆ ಗೌರ್ಮೆಂಟ್ಗೆ ಸೇರುವಾಗ ಕೂಡ ಮೆಡಿಕಲ್ ಎಲ್ಲ ಮಾಡಿಸ್ತಾರೆ, ಗರ್ಭಿಣಿ ಆಗಿರ್ಬಾರ್ದು. ಹಾಗೆ ನಾನು ವೇಟ್ ಮಾಡ್ತಾ ಇದ್ದೆ, ಮಕ್ಕಳು ನೋಡ್ಕೊಳ್ಳೋಣ, 1-2 ವರ್ಷ ಆಗ್ಲಿ ಮದುವೆ ಆಗಿ ಅಂತ. ಹಾಗೆ ನಾವು ಫ್ಯಾಮಿಲಿ ಪ್ಲಾನಿಂಗ್ ಇರ್ಲಿಲ್ಲ. ಮತ್ತೆ ಅದರ ನಂತರ ನನ್ಗೆ ಗೌರ್ಮೆಂಟಿಗೆ ಕರೆದ್ರು, ಅವ್ರು ಹೇಳಿದ್ರು, ಅವ್ರು ಹೇಳ್ತಿದ್ದಾರೆ ಅವರಿಗೆ ಈಗ ಅಂದ್ರೆ ಬಜೆಟ್ ಇದೆಯಂತೆ, ಆದ್ರೆ ಕೂಡ ಒಳಗಿನವರಿಗೆ ಸ್ವಲ್ಪ ದುಡ್ಡು ಕೊಡ್ಬೇಕಾಗ್ಬೋದು ನೀವು, ಅದಕ್ಕೆ ಎಷ್ಟು ಅಂತ ಕೇಳಿದೆವು. ಅವ್ರು ಹೇಳಿದ್ರು 8 ಲಕ್ಷದಷ್ಟು ಕೊಡ್ಬೇಕು ಅಂತ. ನಾನು ಎಣಿಸಿದೆ 8 ಲಕ್ಷದಷ್ಟು ಎಲ್ಲಿಂದ ಕೊಡುವುದು, ಅಂದ್ರೆ ಇದೆ ಸ್ವಲ್ಪ 2-3 ಲಕ್ಷ ಇರ್ಬೋದು ನಮ್ಮ ಅತ್ತಿಗೆ, ಆದ್ರೆ ಕೂಡ 8 ಲಕ್ಷದಷ್ಟು ಎಲ್ಲಿಂದ ಕೊಡುದು ಅಂತ. ಬೇಡ ಅಂತ ಎಣಿಸ್ಲಿಕ್ಕೆ ಅಲ್ಲಿ 2.5 ಲಕ್ಷ ಸ್ಯಾಲರಿ ಇರ್ತದೆ ಗೌರ್ಮೆಂಟ್ ಅಲ್ಲಿ. ಮತ್ತೆ ನನ್ನ ಹಸ್ಬೆಂಡ್ ಹೇಳಿದ್ರು, ಪರವಾಗಿಲ್ಲ, ಈಗ 20 ಲಕ್ಷದಷ್ಟು ತೆಕೊಳ್ತಾರಂತೆ ಕೆಲಸ ಎಲ್ಲ ಸಿಗ್ಲಿಕ್ಕೆ. ಆ ಟೈಮಲ್ಲಿ ನಮ್ಗೆ 8 ಲಕ್ಷ 10 ಲಕ್ಷ ಜಾಸ್ತಿನೇ ಅಲ್ವಾ, ನಾವು ಅಷ್ಟು ಅರ್ನ್ ಮಾಡ್ತಿರ್ಲಿಲ್ಲ ಅಲ್ವಾ. ಗಲ್ಫ್ ಅಲ್ಲಿ ಇದ್ದೆ, ಮದ್ವೆ ಅದೇ, ಇಲ್ಲಿ ಬಂದೆ, ಅದರ ನಂತರ ಕೂಡ ನಮ್ಗೆ ಕಷ್ಟನೇ. ಹಾಗೆ ಮತ್ತೆ ನನ್ನ ಅಂಕಲ್ ಇದ್ರು, ಮಾಮ ಇದ್ರು, ಅಂದ್ರೆ ಮಾವ ಅಂತ ಹೇಳ್ತಾರಲ್ವಾ ಅವರು, ನನ್ನ ಮಮ್ಮಿದು ಎಲ್ಡರ್ ಬ್ರದರ್.
ಅವರು ನನ್ಗೆ ಹೇಳಿದ್ರು 2-3 ಲಕ್ಷ ಆದ್ರೆ ನಾನ್ ಕೊಡ್ತೇನೆ, ನೀವು ಬೇರೆ ನೋಡ್ಕೊಳ್ಳಿ ಅಂತ. ನನ್ನ ಹಸ್ಬೆಂಡ್ ಹೇಳಿದ್ರು ನಾನ್ ಲೋನ್ ತಕೊಳ್ತೇನೆ, ಪರವಾಗಿಲ್ಲ, ನನ್ಗೆ ಒಂದು 4-5 ಲಕ್ಷ ಲೋನ್ ಸಿಗುತ್ತೆ ಅಂತ. ಹಾಗೆ ನಾನು ಓಕೆ ಅಂತ ಹೇಳಿ ಪ್ರೋಸೆಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆ 2-3 ತಿಂಗಳಲ್ಲೇ ನಂದು ಪ್ರೋಸೆಸ್ ಮೆಡಿಕಲ್ ಮತ್ತೆ ಇದೆಲ್ಲ ಪೊಲೀಸ್ ಕ್ಲಿಯರೆನ್ಸ್ ಅದೆಲ್ಲ ಆಗಿ ಪೇಪರ್ ವರ್ಕ್ ಎಲ್ಲ ಆಗಿ ನಾನು ಗೌರ್ಮೆಂಟ್ ಜಾಬ್ಗೆ ಸೇರಿದೆ. ಇಲ್ಲಾಂದ್ರೆ ಫ್ಯಾಮಿಲಿ ಬೇಜತ್ತಲ್ಲ ಅಲ್ವಾ, ನನ್ಗೆ ಕಷ್ಟ ಆಗ್ಲಿಲ್ಲ ಕೆಲಸ ಬಿಡ್ಲಿಕ್ಕೆ. ಅವರಿಗೆ ಹೇಳಿದೆ ನನಗೆ ಹೈಯರ್ ಸ್ಟಡೀಸ್ ಮಾಡ್ಲಿಕ್ಕಿದೆ, ಹಾಗೆ ನಾನು ಬಿಡ್ತಿದ್ದೇನೆ ಅಂತ ಹೇಳಿದೆ. ಅವ್ರಿಗೇನು ಹೇಳಲಿಲ್ಲ ಗೌರ್ಮೆಂಟ್ ಸೇರ್ತೇನಂತ, ಅವ್ರಿಗೆ ಇಷ್ಟ ಆಗುದಿಲ್ವಲ್ಲ ಹಾಗೆ. ಮತ್ತೆ ಅವ್ರು ಹೇಳಿದ್ರು ಸರಿ ಅಂತ ಹೇಳಿದ್ರು. ಮತ್ತೆ ಆ, ನಾನು ಗೌರ್ಮೆಂಟ್ಗೆ ಸೇರಿದ್ದೆ. ಅಲ್ಲಿ 2.2 ಅಷ್ಟು ಲ್ಯಾಕ್ಸ್ ಅಷ್ಟು ಸ್ಯಾಲರಿ ಇತ್ತು. ಏನು ಟ್ಯಾಕ್ಸ್ ಏನು ಇಲ್ಲ ಇಲ್ಲಿ ಹಾಗೆ, ನ್ಯೂಜಿಲೆಂಡ್ ಹಾಗೆ. ಆದ್ರೆ ಉಳಿಯುವುದು ಅಂದ್ರೆ ಆಗ ನಮ್ಗೆ ಉಳಿತಿತ್ತು ಫಸ್ಟ್ ಇನಿಷಿಯಲಿ ನಾವೊಂದು ಫಸ್ಟ್ ಲೋನ್ ತಕೊಂಡೆವು ಒಂದು ಊರಲ್ಲಿ, ಸ್ವಲ್ಪ 40 ಸೆನ್ಸ್ ಜಾಗ ತಕೊಂಡೆವು. ಆದ್ರೆ ಕೂಡ ಅದು ಈಗ ಮಾರಿ ಹೋಗ್ಲಿಲ್ಲ. ಈಗ ನಾವು ನೋಡ್ತಾ ಇದ್ದೇವೆ ಸೆನ್ಸ್ಗೆ ಅದು 90,000 1 ಲಕ್ಷದಷ್ಟು ಇದೆ ನಮ್ಮ ಊರಲ್ಲಿ. ರೋಡಿಂದ ಕಾಣ್ತದೆ, ಮೇನ್ ರೋಡಿಂದ ಮೂಡುಬೆಳ್ಳೆ ಅಂತ. ಹಾಗೆ ನಾವು ಎಣಿಸ್ತಾ ಇದ್ದೇವೆ ಅದು ಮಾರ್ಲಿಕ್ಕೆ, ಯಾಕೆಂದ್ರೆ ನಾವೀಗ ನ್ಯೂಜಿಲೆಂಡ್ ಅಲ್ಲಿ ಇದ್ದೇವೆ, ಅಲ್ಲಿ ಮನೆ ಕಟ್ಟೋದೇನು ಕೂಡ ಪ್ಲಾನ್ ಇಲ್ಲ ನಮ್ಗೆ. ಹಾಗೆ ಹಾಗೆ 40 ಸೆನ್ಸ್ ಅಲ್ಲಿ ಜಾಗ ಇದೆ, ನಾವು ಮನೆ ಕಟ್ಟೋಣ ಮತ್ತೆ ಅಂತ ತಕೊಳ್ಳೋದು. ಹಾಗೆ ಅದು ನಾವು ತಕೊಂಡು ಒಂದು 10 ವರ್ಷ ಆಯ್ತು. ಅದು ನನ್ಗೆ ವೇಸ್ಟ್ ಅಂತ ಕಾಣುತ್ತೆ, ಯಾಕಂದ್ರೆ ನಾನು ಇಲ್ಲಿ ಬರುವ ಪ್ಲಾನ್ ಇದ್ರೆ ತಕೊಳ್ಬಾರ್ದಿತ್ತು. ನಾನು ಅದೇ ಒಂದು 10 ವರ್ಷದ ಮೊದ್ಲು, 10, 12 ವರ್ಷದ ಮೊದ್ಲು ನಾನು ತಕೊಂಡು ಫಿಕ್ಸ್ ಅಲ್ಲಿ ಇಟ್ಟಿದ್ದೆ. ಆದ್ರೆ ಅದು ಹಣ ಲೋನ್ ಅದ್ದು ನನ್ಗೆ ಈಗ ಡಬಲ್ ಆಗ್ತಾ ಇತ್ತು. ಹಾಗೆ ನಾನು ಈಗ ವೇಸ್ಟ್ ಆಗಿ ಹೋಯಿತು ಅದು. ನಮ್ಗೇನು ಪ್ಲಾನ್ ಇರ್ಲಿಲ್ಲ ಅಲ್ವಾ, ಇಲ್ಲಿ ಬರುದಾ ಊರಲ್ಲಿ ಹೋಗುದಾ ಇಲ್ಲ. ಹಾಗೆ ಒಂದು 4-5 ವರ್ಷ ನಾನು ವೇಟ್ ಮಾಡಿದೆ, ಅಂದ್ರೆ ಲೋನ್ ಇತ್ತಲ್ವಾ ನಮ್ಗೆ ಕೈಲಿ ಹೆಚ್ಚು ಉಳಿತಾ ಇರ್ಲಿಲ್ಲ. ಅಂದ್ರೆ 50-60 ಸಾವಿರ ಬಾಡಿಗೆ ಆಯ್ತು, 50-60 ಸಾವಿರ ಅಲ್ಲಿ ಲೋನ್ ನಮ್ಗೆ ಕೊಡ್ಬೇಕು. ಅದಕ್ಕಿಂತ ಜಾಸ್ತಿ ಇತ್ತ ಅಂತ 80 ಸಾವಿರದಷ್ಟು. ಹಾಗೆ ಹೆಚ್ಚು ಉಳಿತಾ ಇರ್ಲಿಲ್ಲ. ಮತ್ತೆ ನಾವು ಊರಿಗೆ ಬಂದು ಹೋಗ್ತೇವೆ. ಮತ್ತೆ ನಾನು ಫಸ್ಟ್ ಬೇಬಿ ಆಯ್ತು ಅಲ್ಲಿ ಜಾಯಿನ್ ಆದ ನಂತರ ಒಂದು 1.5 ವರ್ಷದಲ್ಲಿ. ಫಸ್ಟ್ ಸ್ವಲ್ಪ ನನ್ಗೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಇತ್ತು. ಅದರ ನಂತರ ಅಂದ್ರೆ ಪೆಕ್ಟೋಪಿಕ್ ಅಂದ್ರೆ ನಮ್ಗೆ ಟ್ಯೂಬಲ್ ಪ್ರೆಗ್ನೆನ್ಸಿ ಅಂತ ಹೇಳ್ತಾರಲ್ವಾ, ಹಾಗೆ ಅದು ಸ್ವಲ್ಪ ನಾನು ಅಡ್ಮಿಟ್ ಎಲ್ಲ ಆಗಿದ್ದೆ. ಅದರ ನಂತರ ನಾರ್ಮಲ್ ಡೆಲಿವರಿ ಆಯ್ತು, ಹೆಣ್ಮಗಳಾದ್ಲು. 2015 ಅಲ್ಲಿ ಹೇಳ್ತಿದ್ದೀನಿ ನಾನು. ಅದರ ನಂತರ ಗಂಡು ಮಗು ಲೇಟರ್ ಆಫ್ಟರ್ 3-4 ಇಯರ್ಸ್ ಆದದ್ದು 2019 ಅಲ್ಲಿ. ಅದೇ 2020 ಅಲ್ಲಿ ಕೋವಿಡ್ ಎಲ್ಲ ಬಂತಲ್ವಾ, ಆಗ ನಾನು ಗೌರ್ಮೆಂಟ್ ಅಲ್ಲೇ ಇದ್ದೆ. ತುಂಬಾ ಕಷ್ಟ ಆಗ್ತಿತ್ತು ಅಲ್ಲಿ, ಅಂದ್ರೆ ನಮ್ಗೆ ಫುಲ್ ಟೈಮ್ ಏಡ್ ಅಂದ್ರೆ ಸರ್ವೆಂಟ್ ಕೆಲಸದವರು ಇಡ್ಬೇಕಾಯ್ತು. ಮಕ್ಕಳಾದ ನಂತರ ನನ್ನ ಮಗಳನ್ನು ಊರಲ್ಲಿ ಬಿಡ್ಬೇಕಾಯ್ತು. ಸ್ವಲ್ಪ ಸ್ವಲ್ಪ ಟೆನ್ಷನ್ ಆಗ್ತಾ ಇತ್ತು ಅದೆಲ್ಲ. ಹಾಗೆ ನಾನು ಬೇರೆ ಊರಿಗೆ ಮೈಗ್ರೇಟ್ ಆಗೋಣ, ಯಾವ್ದಾದ್ರು UK ಐರ್ಲ್ಯಾಂಡ್ ಎಲ್ಲರೂ ಹೋಗ್ತಿದಾರಲ್ವಾ, ಒಳ್ಳೇದಂತ ಹೇಳ್ತಾರೆ. ಮಕ್ಕಳಿಗೆ ಕೂಡ ಎಜುಕೇಶನ್ಗೆ ನಾವು ಉಳಿಸ್ಬೇಕು. ಊರಲ್ಲಿ ಏನ್ ಕೂಡ ನಮ್ಗೆ ಅಂದ್ರೆ ಅರ್ನಿಂಗ್ಸ್ ಇಲ್ಲ ಅಲ್ವಾ, ಊರಲ್ಲಿ ಹೋಗಿ ನಾವು ಬಿಸ್ನೆಸ್ ಹಾಕ್ಲಿಕ್ಕೆ ಆಗ್ತದಾ? ಇಲ್ಲಾದ್ರೆ ಬಿಸ್ನೆಸ್ ಮ್ಯಾನ್ ಆದ್ರೆ ನಿಮ್ದು ಒಂದು 50,000 ಆದ್ರೆ ಅರ್ನಿಂಗ್ಸ್ ಇದ್ರೆ ಪರವಾಗಿಲ್ಲ. ನಿಮ್ಗೆ ಗೊತ್ತಿದೆ ನರ್ಸಸ್ನವರಿಗೆ ಊರಲ್ಲಿ ಒಂದು 10-20 ಸಾವಿರ ಕೂಡ ಸ್ಯಾಲರಿ ಇರುದಿಲ್ಲ. ಈಗ ಒಳ್ಳೊಳ್ಳೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಇರ್ತದೆ, ಅಷ್ಟೇ ಕಷ್ಟ ಕೂಡ ಇರ್ತದೆ ಅಲ್ಲಿ. ಹಾಗೆ ನಮ್ಗೆ ಗಲ್ಫ್ ಅಲ್ಲಿ ಇರುವವರಿಗೆ ಅಲ್ಲಿ ಅಡ್ಜಸ್ಟ್ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಅಂದ್ರೆ ಹೈಯರ್ ಪೊಸಿಷನ್ ಸಿಗ್ಬೋದು. ಹಾಗೆ ಒಂದು 50,000-60,000 ಸಿಗ್ತದೆ, ಅದು ಕೂಡ ಸೀನಿಯರ್ಸ್ಗೆ ಮಾತ್ರ. ಅಂದ್ರೆ ಒಳ್ಳೊಳ್ಳೆ ಈಗ ಚಾರ್ಜ್ ನರ್ಸ್ ಇದ್ರೆ, ಅದು ಮ್ಯಾಟ್ರನ್ ಅಂತ ಹೇಳ್ತಾರಲ್ವಾ, ಇನ್ಚಾರ್ಜ್ ಫುಲ್ ಅದ್ರದ್ದು. ಮತ್ತೆ ಹಾಸ್ಪಿಟಲ್ ನೀವು ಈಗ MSc ಮಾಸ್ಟರ್ಸ್ ನರ್ಸಿಂಗ್ ಮಾಡಿ ಸೇರುವಾಗ 30,000 ಸ್ಟಾರ್ಟ್ ಆಗ್ತದೆ. 40, 50, 60 ಅದು ನಿಮ್ಗೆ ಅಂದ್ರೆ ಅಸೋಸಿಯೇಟ್ ಪ್ರೊಫೆಸರ್ ಅದೆಲ್ಲ ಆಗುವಾಗ, ಮತ್ತೆ PhD ಎಲ್ಲ ಆಗುವಾಗ ನಿಮ್ಗೆ ಅದು ಏಜ್ ಆಗ್ತದೆ. ಅಷ್ಟು ಕಲೀಲಿಕ್ಕೆ ಕೂಡ ನನ್ಗೆ ಟೈಮ್ ಇರ್ಲಿಲ್ಲ. ಅಂದ್ರೆ ಫ್ಯಾಮಿಲಿ ಕೂಡ ನೋಡ್ಕೊಳ್ಬೇಕು, ಮನೆಗ್ ಕೂಡ ದುಡ್ಡೆಲ್ಲ ಕಳಿಸ್ಬೇಕು, ನಮ್ದು ಸರ್ವೆಂಟ್ಗೆ ದುಡ್ಡು ಕೊಡ್ಬೇಕು. 40-50 ಸಾವಿರ ಇತ್ತು. ಹಾಗೆ ಊರಿಗೆ ಕೂಡ ಹಣ ಕಳಿಸ್ಬೇಕು, ನಮ್ದು ಖರ್ಚು ನೋಡ್ಕೊಳ್ಬೇಕು. ಲೋನ್ ಇತ್ತು 4-5 ವರ್ಷ. ಅದರ ನಂತರ ನಾನು ಪ್ಲಾನ್ ಮಾಡಿದೆ, ಒಂದ್ಸಲ ಎಕ್ಸಾಮ್ ಬರ್ದೆ IELTS, ಅದ್ರಲ್ಲಿ ಒಳ್ಳೆ ಮಾರ್ಕ್ ಸಿಗ್ಲಿಲ್ಲ ನನ್ಗೆ, ಒಂದ್ರಲ್ಲಿ ಕಮ್ಮಿ ಸಿಕ್ತು. ಹಾಗೆ ನಾನು ಬೇಡ, ಮತ್ತೆ ನೋಡೋಣ ಬೇರೆ ಕಡೆ ಅಂತ. ನನ್ನ ಹಸ್ಬೆಂಡಿಗೆ ಅಷ್ಟೊಂದು ಬೇಡ ಅಂತ ಅನಿಸ್ತಿತ್ತು, ಯಾಕಂದ್ರೆ
ಯಾಕಂದ್ರೆ ಇಲ್ಲಿ ಬಂದು ಕೂಡ ನಾವು ಕೆಲಸ ನೋಡ್ಬೇಕು, ಸ್ಟಾರ್ಟಿಂಗ್ ಲೈಫ್ ಫ್ರಮ್ ಬಿಗಿನಿಂಗ್ ಅಲ್ವಾ, ಹಾಗೆಲ್ಲ ಕಷ್ಟ ಆಗುತ್ತೆ ಅಲ್ವಾ, ಮಕ್ಕಳನ್ನು ಕರ್ಕೊಂಡು ಹೋಗುದು, ಅಡ್ಜಸ್ಟ್ ಆಗೋದು, ಕೆಲಸ ಸಿಗ್ತದಾ ಇಲ್ವಾ ಒಳ್ಳೇದು, ನಮ್ಗೆ ಇಲ್ಲಿದು ಲೈಫ್ ಇಷ್ಟ ಆಗ್ತದಾ ಇಲ್ವಾ ಅಂತ, ಹಾಗೆಲ್ಲ ಸ್ವಲ್ಪ ನಮ್ಗೆ ಒಂದು ಟೆನ್ಷನ್ ಇರುತ್ತೆ ಅಲ್ವಾ. ಹಾಗೆ ಬೇಡ ಅಂತ UK, ಐರ್ಲೆಂಡ್ ಎಲ್ಲ ಟ್ರೈ ಮಾಡ್ಲಿಕ್ಕೆ ನಮ್ಗೆ ಫ್ರೀ ಅಲ್ವಾ, ನರ್ಸಸ್ನವರಿಗೆ ಸ್ವಲ್ಪ ಹಣ ನಾವು ಖರ್ಚು ಮಾಡಿದ್ರೆ ಕೂಡ ಅಲ್ಲಿ ಮಾತ್ರ 2-3 ಎಕ್ಸಾಮ್ ಬರಿಬೇಕು, IELTS ಬರಿಬೇಕು, ಅಲ್ಲಿ ಹೋದ ನಂತರ ಒಂದು ಎಕ್ಸಾಮ್ ಇರುತ್ತೆ ಐರ್ಲೆಂಡ್ ಅಲ್ಲಿ, ಅದು ಪಾಸ್ ಆಗ್ಬೇಕು. ಇಲ್ಲಿ ಬಂದ ನಂತರ ಕೂಡ ಇರುತ್ತೆ 2 ಎಕ್ಸಾಮ್ ಇತ್ತು, IELTS ಇತ್ತು, ನಂತರ ನಮ್ಗೆ ಕ್ಯಾಪ್ ಥಿಯರಿ ಇತ್ತು, ಮೆಡಿಸಿನ್ ಅದ್ದು ಮತ್ತೆ ಕನ್ವರ್ಷನ್ ಅದ್ದು, ಮತ್ತೆ ಮೇನ್ ಅಂದ್ರೆ ನಮ್ಗೆ ಆಸ್ಕಿ ಕ್ಯಾಪ್ ಥಿಯರಿ ಪ್ರಾಕ್ಟಿಕಲ್ ಇತ್ತು, ಅದೆಲ್ಲ ಪಾಸ್ ಆಗ್ಬೇಕು. ಹಾಗೆ ಸ್ವಲ್ಪ ಸ್ಟ್ರಗಲ್ ಇದೆ ಬರ್ಲಿಕ್ಕೆ, ಹಾಗೆ ಎಲ್ಲರೂ ಟ್ರೈ ಮಾಡ್ಬೋದು. ಏಜೆನ್ಸಿಗೆ ಸಹ ನಮ್ಗೆ 2-3 ಲಕ್ಷ ಕೊಡ್ಬೇಕಾಗ್ತದೆ. ನನ್ನ ಏಜೆನ್ಸಿ ನಾನು ಚೂಸ್ ಮಾಡಿದ್ದು, ಅವರ ರೆಸಿಡೆನ್ಸಿ ವರೆಗೆ ಪೇಪರ್ ವರ್ಕ್ ಎಲ್ಲ ನಾವು ಮಾಡ್ತೇನೆ ಅಂತ ಹೇಳ್ತಿದ್ರು ನಮ್ಗೆ. ಅಂದ್ರೆ ವರ್ಕ್ ವಿಸಾ ಆದ್ಮೇಲೆ ಇಮಿಡಿಯೇಟ್ಲಿ ರೆಸಿಡೆನ್ಸಿಗೆ ಅಪ್ಲೈ ಮಾಡ್ಬೋದು, ಫ್ಯಾಮಿಲಿ ರೆಸಿಡೆನ್ಸಿಗೆ. ಅದಕ್ಕೆ ಮಾತ್ರ ಪೇಪರ್ಸ್ ತುಂಬಾ ಇದೆ, ತುಂಬಾ ಸ್ಟ್ರಗಲ್ ಇದೆ. ಆದ್ರೆ ಕೂಡ ನಮ್ಗೆ ಅಂದ್ರೆ ಅವರೇ ಮಾಡಿಕೊಟ್ಟದ್ದು, ಹಾಗೆ ನನ್ಗೆ ಅವರಿಗೆ 4-4.5 ಲಕ್ಷದಷ್ಟು ನನ್ಗೆ ಏಜೆನ್ಸಿಗೆ ಪೇಮೆಂಟ್ ಮಾಡ್ಲಿಕ್ಕೆ ಇದ್ರು. ಆದ್ರೆ ಕೂಡ ನಂದೊಂದು ಗುಡ್ ಲಕ್ ಅಂತ ಹೇಳ್ಬೋದು. ನಮ್ಗೆ ಅಂದ್ರೆ ಆ ಟೈಮ್ ಅಲ್ಲಿ 1-2 ವರ್ಷ ಇಲ್ಲಿ ಬಂದವರಿಗೆ ಹೇಳ್ತಿದ್ರು ಕ್ಯಾಪ್ ಕೋರ್ಸ್ ಅಂತ ಇದೆಯಲ್ಲ, ಕಾಂಪಿಟೆನ್ಸಿ ಅಸೆಸ್ಮೆಂಟ್ ಪ್ರೋಗ್ರಾಮ್, ಅದ್ರದ್ದು 4-5 ಲಕ್ಷದಷ್ಟು ನಮ್ಗೆ ಫೀಸ್ ಇತ್ತು. ಆ ಟೆಸ್ಟ್ ಅದ್ದು ಅವರು ಹಿಂದೆ ಕೊಡ್ತಿದ್ರು ಇಲ್ಲೇ ಜಾಯಿನ್ ಆದ್ರೆ ನ್ಯೂಜಿಲೆಂಡ್ ಅಲ್ಲಿ. ಯಾಕೆಂದ್ರೆ ಇಲ್ಲಿ ನ್ಯೂಜಿಲೆಂಡ್ ಅಲ್ಲಿ ಎಲ್ಲರೂ ಬರುದು ನರ್ಸಸ್ ನವರು, ಹೆಚ್ಚಾಗಿ ಮಲಯಾಳೀಸ್ ಎಲ್ಲ ಬರ್ತಾರೆ. ಅವರು ಆಸ್ಟ್ರೇಲಿಯಾದ್ದು ಟಾರ್ಗೆಟ್ ಇಟ್ಕೊಂಡು ಬರೋದು. ಅಂದ್ರೆ ಆಸ್ಟ್ರೇಲಿಯಾದಲ್ಲಿ ಸ್ವಲ್ಪ ಸ್ಯಾಲರಿ ಜಾಸ್ತಿ, ಮತ್ತೆ ಜಾಬ್ ಆಪರ್ಚುನಿಟೀಸ್ ಹಸ್ಬೆಂಡ್ ನವರಿಗೆ. ಇಲ್ಲಿ ಸ್ವಲ್ಪ ಚಿಕ್ಕ ದೇಶ ಕಂಪೇರ್ ಮಾಡುವಾಗ ಆಸ್ಟ್ರೇಲಿಯಾ ಸ್ವಲ್ಪ ದೊಡ್ಡ ದೇಶ, ಮತ್ತೆ ಅಲ್ಲಿ ಸ್ವಲ್ಪ ವೆಜಿಟೇಬಲ್ಸ್ಗೆ ಬೇರೆ ಫುಡ್ಡಿಗೆ ಎಲ್ಲ ರೇಟ್ ಕಮ್ಮಿ, ಮತ್ತೆ ಜಾಗ ಎಲ್ಲ ತಕೊಳ್ಳಿಕ್ಕೆ ಇಲ್ಲಿ 4 ಕೋಟಿಯಲ್ಲಿ ಚಿಕ್ಕದು ಮನೆ ಸಿಗುದು, ಅಲ್ಲಿ 4 ಕೋಟಿ ಅಂತ ಹೇಳುವಾಗ ನಿನ್ಗೆ ಸ್ವಲ್ಪ ದೊಡ್ಡದು ಮನೆ, ಒಂದು 3-4 ಬೆಡ್ರೂಮ್ ಅದ್ದು, ಮತ್ತೆ ಸ್ವಲ್ಪ ಜಾಗ ಕೂಡ ಸಿಗುತ್ತೆ. ಹಾಗೆ ಹಾಗೆ ಎಲ್ಲ ಕಂಪೇರ್ ಮಾಡಿ ಅಲ್ಲಿ ಹೋಗ್ತಿದ್ರು. ಅಲ್ಲಿ ಸ್ಯಾಲರಿ ಕೂಡ ಜಾಸ್ತಿ ನರ್ಸಸ್ನವರಿಗೆ ಅಂತ. ಇಲ್ಲಿ ಬಂದ ನಂತರ ಅಂದ್ರೆ ಇಲ್ಲಿ ಒಂದು ಡಾಟರ್ ಕಂಟ್ರಿ ಮದರ್ ಕಂಟ್ರಿ ಹಾಗೆ. ಅಂದ್ರೆ ನಮ್ದು ನಿಯರ್ ಬೈ ಗಲ್ಫ್ ಇರುತ್ತೆ ಅಲ್ವಾ, ಹಾಗೆ ಗಲ್ಫ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ಕೇಳ್ತಾರೆ. ಹಾಗೆ ನ್ಯೂಜಿಲ್ಯಾಂಡ್ ನರ್ಸ್ ಅಂತ ಹೇಳಿದ್ರೆ ಆಸ್ಟ್ರೇಲಿಯಾದಲ್ಲಿ ಬೇಗ ತಕೊಳ್ತಾರೆ. ಹಾಗೆ ನಾನು ಕೂಡ ರಿಜಿಸ್ಟ್ರೇಷನ್ ಮಾಡಿದ್ದೇನೆ, ಆದ್ರೆ ನನ್ಗೆ ಈಗ ಮನಸ್ಸಿಲ್ಲ ಹೋಗ್ಲಿಕ್ಕೆ ಆಸ್ಟ್ರೇಲಿಯಾಕ್ಕೆ. ಅಂದ್ರೆ ನನ್ನ ಹಸ್ಬೆಂಡ್ ಹೇಳ್ತಾರೆ ಪುನಃ ಅಲ್ಲಿ ಹೋಗಿ, ಆಲ್ಮೋಸ್ಟ್ ಸಿಮಿಲರ್ ಸ್ಯಾಲರಿ ಆಗಿದೆ ಇಲ್ಲಿದು. ಅಲ್ಲಿ ಒಂದು 30 ಅಂದ್ರೆ $50 to $53 per dollar ಆದ್ರೆ, ಇಲ್ಲಿ ಕೂಡ 50-52 ಆಗಿದೆ ಈಗ. ಸ್ಯಾಲರಿ ಕೂಡ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ, ಯಾಕಂದ್ರೆ ನಮ್ ನರ್ಸಸ್ ಕೂಡ ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ನಮ್ಗೆ ಸ್ಯಾಲರಿ ಜಾಸ್ತಿ ಮಾಡ್ಬೇಕು ಅಂದ್ರೆ ಪರ್ ಅವರ್ ನಮ್ಗೆ $52 ಸಿಗುತ್ತೆ. ನಾವು 40 ಅವರ್ಸ್ ಮಾಡುವಾಗ ನೀವು ಕಂಪೇರ್ ಮಾಡ್ಬೋದು ಎಷ್ಟು ಸಿಗುತ್ತೆ ಅಂತ. ಮತ್ತೆ ನೈಟ್ ಡ್ಯೂಟಿಗೆ ಸ್ವಲ್ಪ ಒಂದು ಒಂದು ಪಟ್ಟು ಇದ್ರೆ ಒಂದೂವರೆ ಪಟ್ಟು ಅಷ್ಟು, ಅರ್ಧ ಪಟ್ಟು ಜಾಸ್ತಿ ಸಿಗುತ್ತೆ ನಮ್ಗೆ. ಅಂದ್ರೆ ನೈಟ್ ಅಲ್ಲಿ ಅದು ಕೂಡ 8 ಗಂಟೆ ಆದ ನಂತರ ಕಾಲು, ನಂತರ ಒಂದು 12 ಮಿಡ್ ನೈಟ್ ಆದ ನಂತರ, ರಾತ್ರಿ ಆದ ನಂತರ ಅದರದ್ದು ಅರ್ಧ 7 o'clock ವರೆಗೆ ಹಾಗೆ. ಮತ್ತೆ 7 o'clock ನಂತರ ಸೇಮ್ ಸ್ಯಾಲರಿ. ಮತ್ತೆ ಪಬ್ಲಿಕ್ ಹಾಲಿಡೇಸ್ ಅಲ್ಲಿ ಆದ್ರೆ ನಾವು ಕೆಲಸ ಮಾಡಿದ್ರೆ ಅದು ಡಬಲ್ ಸ್ಯಾಲರಿ ಸಿಗುತ್ತೆ. ನೈಟ್ ಅಲ್ಲಿ ಎಲ್ಲ ಮಾಡಿದ್ರೆ, ಮಾರ್ನಿಂಗ್ ಅಲ್ಲಿ ಮಾಡಿದ್ರೆ ಕೂಡ ಡಬಲ್ ಸ್ಯಾಲರಿ. ನಮ್ದೀಗ $50 ಸಿಗುವಲ್ಲಿ ನಮ್ಗೆ $100 ಸಿಗುತ್ತೆ ಹಾಗೆ. ಆದ್ರೆ ಕೂಡ ಬೇರೆ ಅಂದ್ರೆ ಈಗ ವೇಕೆನ್ಸೀಸ್ ಇರ್ತಾರೆ, ನೀವು ಆನ್ಲೈನ್ ಅಪ್ಲೈ ಮಾಡ್ಬೋದು. ತುಂಬಾ ಫೇಸ್ಬುಕ್ ಅಲ್ಲಿ ಶೇರ್ ಮಾಡ್ತಾರೆ ತುಂಬಾ ಜನ, ನೀವು ಹೇಗೆ ಬರೋದು ಇಲ್ಲಿ ಅಂತ ಕೇಳ್ತೀರಲ್ವಾ ಕೆಲವರು. ಹಾಗೆ ಬೇರೆ ಪ್ರೊಫೆಷನ್ಸ್ ನವರು ಇದ್ರೆ ಇಲ್ಲಿ ಇಂಜಿನಿಯರಿಂಗ್ ಅವರಿಗೆ ಹೆಚ್ಚಾಗಿ ಸ್ಕೋಪ್ಸ್ ಇಲ್ಲ. ಇಲ್ಲಿ ನಮ್ದು ಮಲಯಾಳೀಸ್ ಎಲ್ಲ, ಅವರದ್ದು ಹಸ್ಬೆಂಡ್ಸ್ ಎಲ್ಲ ಇದ್ದಾರೆ, ಮಲಯಾಳೀಸ್ ಕೇರಳದವರು, ಅವರದ್ದು ಹಸ್ಬೆಂಡ್ಸ್ ಎಲ್ಲ ಬರ್ತಾರೆ. ಅಂದ್ರೆ ಒಂದು 2 ವರ್ಷದಷ್ಟು ಅವರಿಗೆ ಜಾಬ್ ಅಪ್ಲೈ ಮಾಡ್ತಾ ಇರ್ತದೆ. ಯಾಕೆಂದ್ರೆ ಅವರಿಗೆ ನಾಚಿಕೆ ಆಗ್ತದೆ KFC ಅಲ್ಲಿ, ಮ್ಯಾಕ್ಡೊನಾಲ್ಡ್, ಬೇರೆ ಹೋಟೆಲ್ ಅಲ್ಲಿ ಎಲ್ಲ ಜಾಬ್ ಮಾಡ್ಲಿಕ್ಕೆ. ಅದಕ್ಕೆ ಸಿಗುವುದು ಕೂಡ ಇಲ್ಲ ಈಸಿಯಾಗಿ. ಅದು ಕೂಡ ಮಾಡೋಣ
ಅಂದ್ರೆ ಟೈಮ್ ಪಾಸ್ ಮಾಡೋಣ ಸ್ವಲ್ಪ 1-2 ವರ್ಷ ಅಂತ ಹೇಳಿದ್ರೆ ಸಿಗುದು ಕೂಡ ಇಲ್ಲ. ಇಲ್ಲಿದ್ದು ಸ್ಟೂಡೆಂಟ್ಸ್ ಗೆ ಕೂಡ ಪ್ರಿಫರೆನ್ಸ್ ಕೊಡ್ತಾರೆ. ಅಂದ್ರೆ ಇಲ್ಲಿದ್ದು ಇಂಗ್ಲಿಷ್ ಯಾರು ಮಾತಾಡ್ತಾರಲ್ವಾ ಒಳ್ಳೇದ್ ಮಾಡಿ ಅವರಿಗೆ ಹೆಚ್ಚು ಪ್ರಿಫರೆನ್ಸ್. ಸ್ವಲ್ಪ ಅಂದ್ರೆ ಯುರೋಪಿಯನ್ ಟೈಪ್ ಇಂಗ್ಲಿಷ್ UK ಇಂದ ಮತ್ತೆ ಇಲ್ಲಿ ಇಂಗ್ಲಿಷ್ ಅವರಿಗೆ ಅವರ ಜನರೇ ಇಷ್ಟ. ಹಾಗೆ ನಮ್ದು ನರ್ಸಸ್ ಅಂದ್ರೆ ಹೆಚ್ಚಾಗಿ ಅವರಿಗೆ ಅಂದ್ರೆ ಪ್ರೊಫೆಷನಲ್ಸ್ ಇಲ್ಲಿದ್ದು ನ್ಯೂ ಗ್ರಾಜುಯೇಟ್ಸ್ ಅಲ್ವಾ, ಆದ ನರ್ಸಸ್ ಮಾತ್ರ. ಓಲ್ಡ್ ನರ್ಸಸ್ ತುಂಬಾ ಕಮ್ಮಿ. ನಂತರ ಒಂದು 10 ವರ್ಷ ಮಾಡಿ 6 ವರ್ಷ ಮಾಡಿ 5 ವರ್ಷ ಮಾಡಿ ಅವರು ಬಿಟ್ಕೊಂಡು ಹೋಗ್ತಾರೆ. ಅವರಿಗೆ ಹೀಗೆ ಸ್ಟ್ರಗಲ್ ಕಷ್ಟ ಎಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ನಮ್ದು ಸ್ಪೆಷಾಲಿಟಿ ವಾರ್ಡ್ ಎಲ್ಲ ಇದೆ. ಹಾಗೆ ರೀನಲ್ ಟ್ರಾನ್ಸ್ಪ್ಲಾಂಟ್ ಮಾಡೋದು ಅದೆಲ್ಲ ಅವರಿಗೆ ಸ್ಟ್ರೆಸ್ ತಕೊಳ್ಳಿಕ್ಕೆ ಬೇಡ. ಇಷ್ಟೊಂದು ಮೆಡಿಸಿನ್ ಅದು ಇದು ಅವರಿಗೆ ಅಷ್ಟೊಂದು ಸ್ಟ್ರೆಸ್ ತಕೊಂಡು ಫ್ರಮ್ ಚೈಲ್ಡ್ಹುಡ್ ಅವರಿಗೆ ಅಭ್ಯಾಸ ಇಲ್ಲ ಇಲ್ಲಿ ಅವರಿಗೆ. ನಮ್ ಹಾಗೆ ಅಲ್ಲ, ನಾವೆಲ್ಲ ಕಷ್ಟ ಪಡ್ಕೊಂಡು ಎಷ್ಟೆಲ್ಲ ಕಷ್ಟ ಯಾರ್ದೆಲ್ಲ ಬೈಗುಳ ಕೇಳಿ ಬಂದಿದ್ದೇವೆ ಇಲ್ಲಿ. ಹಾಗೆ ನಮ್ಗೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಯಾರು ಹೇಳಿದ್ರೆ ಕೂಡ ನಾವು ನೆಕ್ಸ್ಟ್ ಡೇ ಅದು ಮರೆತು ಮತ್ತೆ ಎಂತಾದ್ರೂ ಹೇಳಿ ಹಸ್ಬೆಂಡ್ ಒಟ್ಟಿಗೆ ಮನೆಯವರೊಟ್ಟಿಗೆ ಹೇಳಿ ಕೆಲವೊಮ್ಮೆ ನಾವು ಒಳಗೆ ಇಡ್ತೇವೆ. ಅದು ಎಕ್ಸ್ಪ್ರೆಸ್ ಕೂಡ ಮಾಡುದಿಲ್ಲ, ಅದು ಮರೆತು ನಾವು ಪುನಃ ಡ್ಯೂಟಿಗೆ ಬರ್ತೇವೆ. ಆದ್ರೆ ಕೂಡ ಇಲ್ಲಿ ಹಾಗೆ ಅಲ್ಲ. ಇಲ್ಲಿ ಅವರಿಗೆ ತುಂಬಾ ಸ್ಟ್ರೆಸ್ ಇರುತ್ತೆ. ಅವರಿಗೆ ತಡ್ಕೊಳಕ್ ಆಗೋದಿಲ್ಲ. ಅವರು ಮತ್ತೆ ರಿಸೈನೇ ಮಾಡ್ತಾರೆ ಸ್ವಲ್ಪ. ಮತ್ತೆ ಲೋನ್ಲಿನೆಸ್ ಅವರಿಗೆ ತುಂಬಾ ಜಾಸ್ತಿ. ಅಂದ್ರೆ ನಮ್ಗೆ ಆದ್ರೂ ಮದ್ವೆ ಆಗಿದೆ, ಮಕ್ಕಳಿದ್ದಾರೆ. ಅವರಂದ್ರೆ ಹೆಚ್ಚಾಗಿ ಇರುದು ನ್ಯೂ ಗ್ರಾಜುಯೇಟ್ಸ್, ಇಲ್ಲಿ ನರ್ಸಿಂಗ್ ಎಲ್ಲ ಮುಗಿದವರು. 3 ವರ್ಷದ ನರ್ಸಿಂಗ್ ಇಲ್ಲಿ BSc ನರ್ಸಿಂಗ್ ಇಲ್ಲಿ ಕಲೀಲಿಕ್ಕೆ ತುಂಬಾ ಎಕ್ಸ್ಪೆನ್ಸಿವ್. ಇಲ್ಲಿ ಕಲಿತ್ರೆ ಕೂಡ ನಿಮ್ಗೆ ಜಾಬ್ ಸಿಗ್ತದಂತ ಗ್ಯಾರಂಟಿ ಇಲ್ಲ, ನೀವೇ ಟ್ರೈ ಮಾಡ್ಬೇಕಾಗ್ತದೆ. ಮತ್ತೆ ಬಂದ್ರು ಕೂಡ ಹೊರ ದೇಶದಿಂದ ನಾನು ತುಂಬಾ ಫ್ರೆಂಡ್ಸ್ ತಿರುಗಿ ಹೋಗಿದ್ದಾರೆ ಊರಿಗೆ. ಅವರಿಗೆ ಕೂಡ ಅಂದ್ರೆ ಅಪಾಯಿಂಟ್ಮೆಂಟ್ ಇಂಟರ್ವ್ಯೂ ಸಿಗ್ಬೇಕಲ್ವಾ, ಆನ್ಲೈನ್ ಮಾಡ್ಬೇಕು. ಹೀಗೆ ಡೈರೆಕ್ಟ್ಲಿ ಹೋಗಿ ಹಾಸ್ಪಿಟಲ್ಗೆ ಅಪ್ರೋಚ್ ಮಾಡಿದ್ರೆ ನಿಮ್ಗೆ ಯಾರು ಕೂಡ CV ತಕೊಳ್ಳೋದಿಲ್ಲ. ಆನ್ಲೈನ್ ನಿಮ್ದು CV ನೋಡಿ ಕರಿದ್ರೆ ಇಂಟರ್ವ್ಯೂ ಆದ ನಂತರ ಸೆಲೆಕ್ಟ್ ಆದ್ರೆ ಅದರ ನಂತರ ಆಫರ್ ಲೆಟರ್ ಮತ್ತೆ ನಿಮ್ಗೆ ವೀಸಾ ಪ್ರೊಸೆಸಿಂಗ್ ಲಿಂಕ್ ಕೊಡ್ತಾರೆ. ಅದು ವರ್ಕ್ ವೀಸಾ ಹಾಕ್ಬೇಕು, ವಿಸಿಟ್ ವೀಸಾದಲ್ಲಿ ಇದ್ದದ್ದು ನಂತರನೇ ಚೇಂಜ್ ಆಗ್ಬೋದು. ನಂತರ ನಿಮ್ಗೆ ವರ್ಕ್ ವೀಸಾ ಇದ್ದದ್ದು ರೆಸಿಡೆನ್ಸಿಗೆ ಆಗ್ಬೋದು ಫ್ಯಾಮಿಲಿ ಒಟ್ಟಿಗೆ. ಹಾಗೆ ನರ್ಸಸ್ ಆದ್ರೆ. ಮತ್ತೆ ಬೇರೆ ವರ್ಕ್ ನವರಿಗೆ ಆದ್ರೆ ಅದರದ್ದು ಗ್ರೇಡ್ ಇರುತ್ತೆ ಒಂದೊಂದು ವರ್ಕ್ ಅದ್ದು. ಹಾಗೆ ಅವರಿಗೆ ಆದ್ರೆ ಕಷ್ಟ ಸ್ವಲ್ಪ ಫ್ಯಾಮಿಲಿಗೆ ಹಾಕ್ಲಿಕ್ಕೆ. ಕೆಲವರಿಗೆ ಫ್ಯಾಮಿಲಿ ರೆಸಿಡೆನ್ಸಿ 2 ವರ್ಷ ವೇಟ್ ಮಾಡ್ಬೇಕಾಗ್ತದೆ. ಮತ್ತೆ ಅದರ ನಂತರ ಉಂಟು ಪರ್ಮನೆಂಟ್ ರೆಸಿಡೆನ್ಸಿ ಅಂತ. ಅದು ಇದ್ರೆ ನಮ್ಗೆ ಎಷ್ಟು ಸಮಯ ಕೂಡ ಎಲ್ಲಿಗೆ ನಮ್ಗೆ ಹೋದ್ರೆ ನಿಮ್ಗೆ ಆಸ್ಟ್ರೇಲಿಯಾ ಹೋಗಿ ಕೆಲಸ ಮಾಡ್ಬೇಕು, ಇಲ್ಲಿದ್ದು ಇಷ್ಟ ಆಗ್ಲಿಲ್ಲ ಅಲ್ಲಿ ಹೋಗ್ಬೋದು, ತಿರುಗಿ ಬರ್ಬೋದು, ಇಲ್ಲಿ ಮನೆ ತಕೊಂಡಿರ್ಬೋದು. ಹಾಗೆ ಪರ್ಮನೆಂಟ್ ರೆಸಿಡೆಂಟ್ಸ್ ಅಂತ ಆಗ್ತದೆ. ಆಸ್ಟ್ರೇಲಿಯಾದಲ್ಲಿ ಕೂಡ ಇರ್ಬೋದು, ಊರಲ್ಲಿ ಕೂಡ ಒಂದು 6 ತಿಂಗಳು 8 ತಿಂಗಳು ಹೋಗಿ ಪುನಃ ಬಂದು ಪುನಃ ನಿಮ್ಗೆ ಬೇರೆ ಜಾಬ್ ಸರ್ಚ್ ಮಾಡ್ಬೋದು. ಯಾಕಂದ್ರೆ ಅಷ್ಟು ರಜೆ ಎಲ್ಲ ಸಿಗುದಿಲ್ವಲ್ಲ. ಮತ್ತೆ ನ್ಯೂಜಿಲ್ಯಾಂಡ್ ಸಿಟಿಸನ್ಶಿಪ್ ಸಿಗ್ಲಿಕ್ಕೆ ನಮ್ಗೆ ರೆಸಿಡೆನ್ಸಿಯಿಂದ, ಈಗ ನಾನು ರೆಸಿಡೆಂಟ್ ಲಾಸ್ಟ್ ಏಪ್ರಿಲ್ ಮೇ ದಿಂದ, ಹಾಗೆ ನನ್ನ ಮನೆಯವರು ಕೂಡ ನಮ್ಗೆ 5 ವರ್ಷ ವೇಟ್ ಮಾಡ್ಬೇಕಾಗ್ತದೆ. ಪರ್ಮನೆಂಟ್ ರೆಸಿಡೆನ್ಸಿ ಸಿಗ್ಲಿಕ್ಕೆ 2 ವರ್ಷ, 1 ವರ್ಷ ಆಯ್ತು, ಇನ್ನೊಂದು ವರ್ಷ ಇದೆ. ಹಾಗೆ ಅದು ನಮ್ದು ಜೀವನ ಇಲ್ಲಿ. ಅಂದ್ರೆ ಹೇಳಲಿಕ್ಕೆ ಆಗುದಿಲ್ಲ, ಸ್ವಲ್ಪ ಬೋರ್ ಆಗ್ತದೆ. ಅಂದ್ರೆ ನಮ್ಗೆ ಇಷ್ಟ ಆಗುದಿಲ್ಲ ಯಾವ್ದು ಕೂಡ. ಕೆಲವೊಮ್ಮೆ ಬೋರ್ ಆಗ್ತದೆ ಕೆಲವೊಮ್ಮೆ. ಆದ್ರೆ ಕೂಡ ಲೈಫ್ ಸ್ಟೈಲ್ ಅಂದ್ರೆ ಗಲ್ಫ್ ಅಲ್ಲಿ ಇದ್ದು ಕೂಡ ಊರಲ್ಲಿ ಇದ್ದು ಕೂಡ ಏನ್ ಮಾಡೋದು. ಒಳ್ಳೇದಿದೆ, ನೇಚರ್ ಇದೆ, ನಮ್ದು ತಿನ್ಲಿಕ್ಕೆ ಅದೆಲ್ಲ ನಮ್ಗೆ ಬೇಕಾದದ್ದು ತಕೊಳ್ಬಹುದು. ಉಡ್ಲಿಕ್ಕೆ ಎಲ್ಲ ಊರದ್ದು ಡ್ರೆಸ್ ಎಲ್ಲ ಹಾಕಿ ಫಂಕ್ಷನಿಗೆ ಹೋಗ್ಲಿಕ್ಕೆ ಹಾಗೇನು ಇಲ್ಲ. ನಮ್ದು ಊರವರು ನಮ್ಗೆ ತಿರ್ಗಾಡ್ಲಿಕ್ಕೆ ಹೋಗೋಣ ಅಂತ ಹೇಳಿದ್ರೆ ತುಂಬಾ ಪ್ಲೇಸಸ್ ಇದೆ. ಅದ್ರ ನಮ್ ಜನ ಇಲ್ಲ ಅಲ್ವಾ. ಯಾರು ಇಂಗ್ಲಿಷ್ನವರೊಟ್ಟಿಗೆನೆ ಇಷ್ಟಪಡ್ತಾರೆ. ನಮ್ದು ಇಂಡಿಯನ್ಸ್ಗೆ ನಾವು ವೇಟ್ ಮಾಡ್ಬೇಕಾಗ್ತದೆ. ನಂದು 2 ಫ್ರೆಂಡ್ಸ್ ಇದ್ದಾರೆ, ಮ್ಯಾಂಗ್ಳೂರಿಯನ್ಸ್, ನನ್ನ ಊರವರೇ. ಒಬ್ರು ಕಾರ್ಕಳದವರು, ಒಬ್ರು ಮೂಡುಬೆಳ್ಳೆ ಅವರೇ. ಹಾಗೆ ಅವರಿದ್ದಾರೆ, ಅವ್ರದ್ದು ಡಿಫ್ರೆಂಟ್ ಡ್ಯೂಟಿ ನೈಟ್ಸ್. ಅವ್ರದ್ದು ಹಸ್ಬೆಂಡ್ಸ್ ಕೂಡ ಡ್ಯೂಟಿ ಇದೆ, ಅವ್ರದ್ದು ಮಕ್ಕಳನ್ನ ನೋಡ್ಕೊಳ್ಬೇಕು, ಅವ್ರ ಗರ್ಭಿಣಿ ಕೂಡ. ಹಾಗೆ ನಮ್ಗೆ ಕೂಡ ನಮ್ದು ಓನ್ ಬಂದು ಕ್ಲೀನ್ಲಿನೆಸ್ ಇರ್ತದೆ, ಮನೆಯದ್ದು ಕುಕ್ಕಿಂಗ್ ಇರ್ತದೆ. ಹಾಗೆ ನಾವು ಅವರಿಗೆ ಯಾವಾಗ ಸಿಗುದು ಆಗ ಖುಷಿಯಲ್ಲಿ ಇರ್ತೇವೆ ಸ್ವಲ್ಪ. ಊರವರು ನಮ್ದು ಯಾರಾದ್ರೂ ಫ್ರೆಂಡ್ಸ್ ಇದ್ದಾರೆ, ಇಲ್ಲಾದ್ರೆ ಇಂಗ್ಲಿಷ್ನವರು ನಮ್ಮ ಅಲ್ಲಿ ಮಾತಾಡ್ತಾರೆ, ಒಳ್ಳೇದ್ ಮಾಡಿ
ಮಲಯಾಳೀಸ್ ಕೂಡ ಇದ್ದಾರೆ. ನಾವು ಅವರದ್ದು ಬರ್ಡೇ ಫಂಕ್ಷನ್ಗೆಲ್ಲ ಹೋಗ್ತೇವೆ ಮಕ್ಕಳದ್ದು. ಗಿಫ್ಟ್ ಎಲ್ಲ ತಕೊಂಡು ಸ್ವಲ್ಪ ಮಿಂಗಲ್ ಆಗ್ಲಿಕ್ಕೆ. ಇಂಡಿಯನ್ಸ್ ಅಂತ ಒಂದು ಇದಿದೆ, ಅದು ಕೂಡ ನಮ್ಗೆ ಗೊತ್ತಿದೆಯಲ್ವಾ. ಮಲಯಾಳೀಸನ್ನ ಇಷ್ಟಪಡೋದು. ಮತ್ತೆ ನಮ್ದು ಊರನ್ನೇ ಊರವರ ಅಂತ ಹೇಳುವಾಗ ಕನ್ನಡ ಇಲ್ಲದ್ರೆ ಕೊಂಕಣಿ ತುಳು ಮಾತಾಡೋರಿದ್ರೆ ನಮ್ಗೆ ಖುಷಿ. ಹಾಗೆ ಇಲ್ಲಿ ಸ್ವಲ್ಪ ಬೋರ್ ಆಗ್ತದೆ, ಯಾರು ಇಲ್ಲ ಅಂತ ಒಂದು ಬೋರಿಂಗ್ ಇದೆ. ಊರಲ್ಲಿ ಹೋಗ್ಲಿಕ್ಕೆ ಕೂಡ ಈಗ ನಮ್ಗೆ ಒಂದು 4 ಜನಕ್ಕೆ 5-6 ಲಕ್ಷ ಖರ್ಚು ಮಾಡ್ಬೇಕಾಗ್ತದೆ ಟಿಕೆಟಿಗೆ. ಹಾಗೆ ಈಗ ಹೋಗುದು ಬೇಡ ಅಂತ, 1 ವರ್ಷ ಆಯ್ತು ಮಾತ್ರ ಅಲ್ವಾ, 2-3 ವರ್ಷದ ನಂತರ ಹೋಗೋಣ ಅಂತ. ಅದು ಕೂಡ ನೋಡ್ಬೇಕಾಗ್ತದೆ. ಗಲ್ಫ್ ಅಲ್ಲಿ ಆದ್ರೆ ಬೇಗ ಟಿಕೆಟ್ ತಗೊಂಡು ಹೋಗೋಣ, ಸ್ವಲ್ಪ ಚೀಪ್ ಅಲ್ವಾ ಅಲ್ಲಿ. ಇಲ್ಲಿ ತುಂಬಾ ಅಂದ್ರೆ ದೂರ ಅಲ್ವಾ ಈ ದೇಶ. ಹಾಗೆ ಸ್ವಲ್ಪ ಅನಿಸ್ಬೇಕಾಗ್ತದೆ. ಸ್ಯಾಲರಿ ಸ್ವಲ್ಪ ಒಳ್ಳೇದ್ ಸಿಗುತ್ತೆ ನಮ್ಗೆ, ಆದ್ರೆ ಕೂಡ ನಮ್ದು ಓನ್ ಮನೆ ಈಗ ಕೋಟಿ ಗಟ್ಲೆದು ತೆಕೊಳ್ಳುವಾಗ ಮತ್ತೆ ಒಂದು 2-3 ವರ್ಷ ಆದ ನಂತರ ನಾವು ಒಂದು ಬುಕ್ ಮಾಡಿದ್ರೆ ನಾವು ಅದ್ರದ್ದು ಒಂದು 20% 10% ಮಾತ್ರ ಪೇಮೆಂಟ್ ನಮ್ಗೆ ಮಾಡ್ಲಿಕ್ಕೆ ಆಗುತ್ತೆ ಕೈಲಿ, ಒಂದು 50 ಲಕ್ಷನ ಹಾಗೆ. ಅದು ನಾವು ಯಾವ ಮನೆ ತೆಕೊಳ್ತೇವೋ ಅದ್ರಲ್ಲಿ ಡಿಪೆಂಡ್. ಮತ್ತೆ ಅದಕ್ಕೆ ನಮ್ಗೆ ಜಾಗಕ್ಕೆ ಅಂದ್ರೆ ಕಾಂಟ್ರಾಕ್ಟ್ ಮಾಡುವಾಗ, ರಿಜಿಸ್ಟ್ರೇಷನ್ ಮಾಡುವಾಗ ಎಲ್ಲ ಹಣ ಕೊಡ್ಬೇಕು. ಮತ್ತೆ ಕೌನ್ಸಿಲಿಗೆ ಎಷ್ಟೋ ಹಣ ಕೊಡ್ಬೇಕು ವರ್ಷಕ್ಕೊಮ್ಮೆ. ಅದು ತುಂಬಾ ಇರುತ್ತೆ. ಅಂದ್ರೆ 50 ಲಕ್ಷದಷ್ಟು, ಸಾರಿ 5 ಲಕ್ಷದಷ್ಟು ಒಂದು ಕೌನ್ಸಿಲ್ಗೆ ಹಣ ಕೊಡ್ಬೇಕಾಗ್ತದೆ. ಅದು ತುಂಬಾ ಎಕ್ಸ್ಪೆನ್ಸಿವ್. ನಮ್ಗೆ ಒಂದು ತಿಂಗಳದ್ದು ಸ್ಯಾಲರಿ ಅದಕ್ಕೇನೆ ಹೋಗುತ್ತೆ. ಟ್ಯಾಕ್ಸ್ ಕೂಡ 33% ನಾವೇನ್ ಅರ್ನ್ ಮಾಡ್ತೇವ ಅದ್ರದ್ದು ಕಟ್ ಆಗಿ ಬರುತ್ತೆ. ಹಾಗೆ ಬೆನಿಫಿಟ್ಸ್ ಮಕ್ಕಳಿಗೆ ಏನು ಕೂಡ ಹಣ ಸಿಗುದಿಲ್ಲ ಈ ಕಂಟ್ರಿಲಿ. ನಮ್ದು ಕಮ್ಮಿ ಇದ್ರೆ ಮಾತ್ರ, ನೀವು ಕೇಳಿರ್ಬೋದು ಮಕ್ಕಳಿಗೆ ನೋಡ್ಕೊಳ್ಳಿಕ್ಕೆ ಸ್ವಲ್ಪ ಹಣ ಸಿಗುತ್ತೆ ಅಂತ, ಅದೇನು ಸಿಗುದಿಲ್ಲ. ನಾನು ಕಲಿಸುವ ಇದರಲ್ಲಿ ಅಂದ್ರೆ ಸ್ಕೂಲಲ್ಲಿ ಮಕ್ಕಳಿಗೆ ಅಲ್ಲಿ ಇದು ಫುಡ್ ಕೂಡ ಫ್ರೀ ಇಲ್ಲ. ಕೆಲವು ಅಂದ್ರೆ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಫುಡ್ ಎಲ್ಲ ಫ್ರೀ ಕೊಡ್ತಾರೆ, ಆದ್ರೆ ಇಲ್ಲಿ ಫುಡ್ ಫ್ರೀ ಇಲ್ಲ. ನಾವೇ ಟಿಫಿನ್ ಎಲ್ಲ ಕಳಿಸ್ಬೋದು. ಮತ್ತೆ ಡೊನೇಷನ್ ಕೂಡ ಕೇಳ್ತಾರೆ, ಒಂದು ಲಕ್ಷದಷ್ಟು ಕೇಳ್ತಾರೆ. ಇಬ್ಬರಿಗೆ 2 ಲಕ್ಷ ಆಯ್ತು. ನಾನು ಅರ್ಧನೇ ಕೊಟ್ಟದ್ದು, ಯಾಕಂದ್ರೆ ನನ್ನ ಹಸ್ಬೆಂಡ್ ಪಾರ್ಟ್ ಟೈಮ್ ಮಾಡೋದಲ್ವಾ. ಹಾಗೆ ಡೊನೇಷನ್ ಅಂದ್ರೆ ಮ್ಯಾಂಡೇಟ್ರಿ ಅಲ್ಲ, ಅಗತ್ಯ ಇಲ್ಲ ಅಷ್ಟೊಂದು ಕೊಡುವುದು. ನಮ್ಗೆ ಕೊಡ್ಬೋದು, ಕೇಳ್ತಾ ಇರ್ತಾರೆ ನಮ್ಗೆ ಗವರ್ಮೆಂಟ್ ಸಪೋರ್ಟ್ ಇಲ್ಲ, ಡೊನೇಷನ್ ಮಾಡಿ ಅಂತ. ನಾನೊಂದು 30-40 ಸಾವಿರದಷ್ಟು ಕೊಟ್ಟಿದ್ದೇನೆ ಈಚ್ ಪರ್ಸನ್ಗೆ. ಅಷ್ಟು ಸಾಕು ಅಂತ ಎಣಿಸುತ್ತೆ ಅಲ್ವಾ. ಹಾಗೆ ಇಲ್ಲಿದು ಲೈಫ್. ಮತ್ತೇನು ತಿಳ್ಕೊಳ್ಬೇಕಾದ್ರೆ ನನ್ಗೆ ಕಮೆಂಟ್ ಅಲ್ಲಿ ತಿಳಿಸಿ. ನಿಮ್ಗೆ ನನ್ನ ಬ್ಲಾಗ್ಸ್ ಲೈಕ್ ಆದ್ರೆ ನಾನು ಸ್ವಲ್ಪ ಕಾಮಿಡಿದು ವಿಡಿಯೋಸ್ ಕೂಡ ಮಾಡ್ತೇನೆ. ಓಕೆ, ನಿಮ್ಗೆ ನಗಾಡಿಸ್ಲಿಕ್ಕೆ ಮತ್ತೆ ನಮ್ಗೆ ಕೂಡ ಇಷ್ಟ ಕನ್ನಡದ್ದು ಕಾಮಿಡಿ ವಿಡಿಯೋಸ್ ನೋಡಿ. ನಾನು ಹಿಂದಿಲಿ ಮಾಡ್ತಿದ್ದೆ ಮೊದ್ಲು. ಹಾಗೆ ನನ್ಗೆ ಫ್ರೀ ಟೈಮ್ ಇರುವಾಗ ನಂದು ಒಂದು ಹಾಬಿ ಅಂದ್ರೆ ಸಾಂಗ್ಸ್ ಎಲ್ಲ ಸಿಂಗ್ ಮಾಡೋದು, ಅದೆಲ್ಲ ಡ್ಯಾನ್ಸ್ ಎಲ್ಲ ಬರುದಿಲ್ಲ ಆಯ್ತಾ ನನ್ಗೆ. ಓಕೆ, ಥ್ಯಾಂಕ್ ಯು, ನಮಸ್ಕಾರ ಎಲ್ಲರಿಗೂ. ಮತ್ತೆ ಸಿಗೋಣ, ಬಾಯ್.